So welcome to KN Education YouTube channel. So today onwards we will start the ESIC MCQ series. Okay. So first question, without any wasting the time, we will start the first question. So ಅದನ್ನು ನೋಡಿ and answer ಮಾಡಿ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅಂತೆ. ಆದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಗಂಡು ಮಕ್ಳಿಗಿನ್ನ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಆಮೇಲೆ ಅದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಪುವರ್ ಹೈಜಿನ್ನು, ಕಂಟಿನ್ಯೂಡ್ ಮ್ಯೂಕಸ್ ಮೆಂಬ್ರೇನ್. ಸಿ ಆಪ್ಷನ್ ಬಂದು ಇನ್ಎಡೆಕ್ವೇಟ್ ಫ್ಲೂಯಿಡ್ ಇಂಟೇಕ್. 4ನೇ ಆಪ್ಷನ್ ಬಂದು ಲೆಂತ್ ಆಫ್ ದ ಯುರೇತ್ರ. 4 ಆಪ್ಷನ್ ಹೇಳಿದ್ದಾರೆ. 4 ಆಪ್ಷನ್ನೂ ನಿಮ್ಗೆ ಏನು ಅನಿಸ್ತಿರ್ಬೋದು, ಕರೆಕ್ಟ್ ಅಲ್ಲ ಅನಿಸ್ತಿರ್ಬೋದು. ಬಟ್ ಇಲ್ಲಿ ಕೇಳ್ತಿರೋದೇನು, ವುಮೆನ್ಸಿಗೆ ಯಾಕೆ ಜಾಸ್ತಿ ಆಗುತ್ತೆ ಮೆನ್ಗಿನ್ನ, ರೈಟ್. ಸೊ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದರೆ ಒಂದು ಕಿಡ್ನಿ ಇದೆ, ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ದಿಸ್ ಈಸ್ ನಥಿಂಗ್ ಬಟ್ ದ ಕಿಡ್ನಿ ಅದಾದಮೇಲೆ ಯುರೇಟರ್ ಇದೆ, ಯುರೇಟರ್ ಆದಮೇಲೆ ಬ್ಲ್ಯಾಡರ್ ಇದೆ, ಬ್ಲ್ಯಾಡರ್ ಆದಮೇಲೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಯುರೇತ್ರ. ಸೊ ದಿಸ್ ಯುರೇತ್ರ, ಬ್ಲ್ಯಾಡರ್ ಆ್ಯಂಡ್ ಯುರೇಟರ್ ಆ್ಯಂಡ್ ಕಿಡ್ನಿ and ureter will have, if there is having an infection, so there is a kidney infection will cause as what will cause as pyelonephritis. ಅಲ್ಲೇನಾದರೂ ಇನ್ಫೆಕ್ಷನ್ ಆದರೆ ಪೈಲೋನೆಫ್ರೈಟಿಸ್ ಆಗುತ್ತೆ. ಯುರೇಟರಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಯುರೇಟರೈಟಿಸ್ ಆಗುತ್ತೆ. ಬ್ಲ್ಯಾಡ್ರಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಬ್ಲ್ಯಾಡ್ರೈಟಿಸ್ ಅಲ್ಲ, ಸಿಸ್ಟೈಟಿಸ್ ಆಗುತ್ತೆ. ಏನಾಗುತ್ತೆ? ಸಿಸ್ಟೈಟಿಸ್ ಆಗುತ್ತೆ. ಯುರೇತ್ರದಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಯುರೇಥ್ರೈಟಿಸ್ ಆಗುತ್ತೆ. ಓಕೆನಾ? ಇದು ಜ್ಞಾಪಕ ಆಯಿತಾ? ಸೊ ಈಗ ಬ್ಲ್ಯಾಡರ್ ಮತ್ತು ಯುರೇತ್ರದಲ್ಲಿ ಆದರೆ ಅದನ್ನು ಲೋಯರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಅಂತೇವೆ. ಮತ್ತು ಕಿಡ್ನಿ ಮತ್ತು ಯುರೇಟರಲ್ಲಾದರೆ ನಾವೇನಂತಂತೇವೆ, ಅಪ್ಪರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಮೋಸ್ಟ್ ಕಾಮನ್ ಆಗಿ ಯಾವುದಕ್ಕಾಗುತ್ತೆ? ಮೋಸ್ಟ್ ಕಾಮನ್ ಆಗಿ ಆಗೋದು ಲೋಯರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಓಕೆ, ಜಾಸ್ತಿ ಆಗೋದಿದೆ. ಏನಕ್ಕೆ ಅಂತಂದರೆ ಜಾಸ್ತಿ ಆಗೋದಿದೆ ಏನಕ್ಕೆ? ಬಿಕಾಸ್ ಸೊ ದ ಇನ್ಫೆಕ್ಷನ್ ಆದ ತಕ್ಷಣ ಏನು ಮಾಡ್ತಾರೆ? ಟ್ರೀಟ್ಮೆಂಟ್ ತೊಗೊತಾರೆ. ಟ್ರೀಟ್ಮೆಂಟ್ ತಗೊಂಡಾದಮೇಲೆ 7 to 10 days ಆಫ್ಟರ್ ದೇ ಆರ್ ಬಿಕಮಿಂಗ್ ರಿಲೀವ್ ಫ್ರಮ್ ದ ಇನ್ಫೆಕ್ಷನ್. ಸೊ ದ್ಯಾಟ್ಸ್ ವೈ ದೇರ್ is no chances of getting complicated urinary tract infection. ಕಾಂಪ್ಲಿಕೇಟೆಡ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಂಗಾದರೆ ಏನು? ಅಪ್ಪರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಕಾಂಪ್ಲಿಕೇಟೆಡ್. ಹಂಗಾದರೆ ಪೈಲೋನೆಫ್ರೈಟಿಸು ಮತ್ತು ಯುರೇಟರೈಟಿಸ್ ಏನದು? ಕಾಂಪ್ಲಿಕೇಶನ್ಸ್ ಆಫ್ ದ ಲೋಯರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಆ ಥರನೇ ಹೇಳ್ಬೋದು ಅಲ್ವಾ? ಇದನ್ನು ಯಾವ ರೀತಿ ನೀವು ಚೆಕ್ ಮಾಡ್ತೀರಾ? ಡಯಾಗ್ನೋಸಿಸ್ ಯಾವ ಥರ ಮಾಡ್ತೀರಾ? ಹೌ ಯು ವಿಲ್ ಐಡೆಂಟಿಫೈ? ಗೋಲ್ಡ್ ಸ್ಟ್ಯಾಂಡರ್ಡ್ ಫಸ್ಟಿಗೆ ಏನು ಮಾಡ್ತಾರೆ? ಫಸ್ಟ್ ಏನು ಮಾಡಬೇಕಾಗುತ್ತೆ? ಯೂರಿನ್ ರೂಟಿನ್ ಮಾಡ್ತಾರೆ. ಫಸ್ಟ್ ಬಂದ ತಕ್ಷಣ ಯಾವುದೇ ಹಾಸ್ಪಿಟ್ಲಲ್ಲಿ ನೋಡಿ ಫಸ್ಟ್ ಯೂರಿನ್ ಚೆಕ್ ಮಾಡ್ತಾರೆ. ಏನಕ್ಕೆ? ಅವನೇನಂತ ಕಂಪ್ಲೇಂಟ್ ಮಾಡಿರ್ತಾನೆ, ಚೀಫ್ ಕಂಪ್ಲೇಂಟ್ಸ್ ಏನಂತ ಹೇಳಿರ್ತಾನೆ, ನನಗೆ ಉರಿತಾ ಇದೆ. ದಟ್ ಮೀನ್ಸ್ ದೇರ್ ಇಸ್ ಅ ಬರ್ನಿಂಗ್ ಸೆನ್ಸೇಷನ್ when they are voiding. That one will cause as pain during voiding. ಸೊ ವೆನೆವರ್ ದೇರ್ ಈಸ್ ಅ ವಾಯ್ಡಿಂಗ್, ಯೂರಿನ್ ಪಾಸ್ ಮಾಡಬೇಕಾದ್ರೆ ಏನಾಗುತ್ತಂತೆ? ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿದೆ ಅಂತೆ. ಆ್ಯಂಡ್ ಫೀವರ್ ಇದೆಯಾ? ಹೌದು, ಫೀವರ್ ಇತ್ತು. ಆ್ಯಂಡ್ ವಾಟ್ ಅಬೌಟ್ ದಿಸ್ ಒನ್? ಡಿಸ್ಯೂರಿಯಾ ಇದೆ ಅಂತೆ. ಫಸ್ಟ್ ಡಯಾಗ್ನೋಸಿಸ್ ಯಾವುದು? ಫಸ್ಟ್ ಚೀಫ್ ಕಂಪ್ಲೇಂಟ್ಸ್ ಏನು ಕೇಳ್ತೀರಾ? ಡಿಸ್ಯೂರಿಯಾ ಇದೆ. ಸೊ ನೀರು ಚೆನ್ನಾಗಿ ಕುಡಿತಿದೆಯಾ? ನೀರು. ಸೊ ದೇರ್ ಈಸ್ ನೋ ದ್ಯಾಟ್ ನೀರು ಏನು ಮಾಡ್ತಾರೆ? ಅವನು ಫ್ಲೂಯಿಡ್ ಇಂಟೇಕ್ ಕರೆಕ್ಟಾಗಿ ಮಾಡ್ತಾ ಇರಲ್ಲ. ಫ್ಲೂಯಿಡ್ ಇಂಟೇಕ್ ಈಸ್ ನಾಟ್ ಸಫಿಷಿಯೆಂಟ್. ಮತ್ತು ಇನ್ನು ಏನಾಗಿರುತ್ತೆ? ಬೇರೆ ಕಾರಣ ಏನಾಗಿರುತ್ತೆ? ಕಾರಣಗಳು ಬಂದಿವೆ, ಕಾಸಸ್ ಏನೇನಾಗಿರ್ಬೋದು? ಒಂದು ಫ್ಲೂಯಿಡ್ ಇಂಟೇಕ್ ಕಡಿಮೆ ಮಾಡ್ತಿರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ಏನಾಗುತ್ತೆ? ಅಂಡರ್ ಗಾರ್ಮೆಂಟ್ಸ್ ದೇ ಆರ್ ನಾಟ್ ಯೂಸಿಂಗ್ ದ ಅಂಡರ್ ಗಾರ್ಮೆಂಟ್ಸ್ ಕರೆಕ್ಟ್ಲಿ, ಆರ್ ದೇ ಆರ್ ನಾಟ್ ಯೂಸಿಂಗ್ ವಿತ್ ಹೈಜಿನಿಕ್ ಆ್ಯಂಡ್ ವಿತ್ ದಿಸ್ ಒನ್. ಓಕೆ, ಸ್ಟೆರೈಲ್ ಆಗಿ ಯೂಸ್ ಮಾಡ್ತಾ ಇಲ್ಲ, ವಾಶ್ ಮಾಡ್ತಾ ಇಲ್ಲ. ದೇರ್ ಇಸ್ ನೋ ವಾಶ್ಡ್. ಓಕೆ, ಸೊ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ದ್ಯಾಟ್ ಆಲ್ಸೋ. ಆ್ಯಂಡ್ ವಾಟ್ ಅಬೌಟ್ ದ ಅದರ್ ಥಿಂಗ್ಸ್? ಇನ್ನು ಏನೇನಿರ್ಬೋದು? ಸೆಕ್ಷುಲಿ ಆ್ಯಕ್ಟಿವ್ ಇದ್ದರೆ, ಇಫ್ ದ ಯಂಗ್ ಲೇಡೀಸ್ ಸೆಕ್ಷುಲಿ ಆ್ಯಕ್ಟಿವ್ ಇದ್ದರೆ ಏನಾಗುತ್ತೆ? ದೇರ್ ಇಸ್ ಅ ಚಾನ್ಸಸ್ ಆಫ್ ಹ್ಯಾವಿಂಗ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಪ್ರೆಗ್ನೆಂಟ್ ಲೇಡಿ ಇದ್ದರೆ, ಪ್ರೆಗ್ನೆಂಟ್ ವುಮೆನ್ ಇದ್ದರೆ, ಸೊ ಅವ್ರಿಗೇನಾಗುತ್ತೆ? ಚಾನ್ಸಸ್ ಆಫ್ ಇನ್ಫೆಕ್ಷನ್ ಈಸ್ ಮೋರ್. ಸೊ ಇದರಲ್ಲಿ ಮೋಸ್ಟ್ ಕಾಮನ್ ಕಾಸ್ ಅಂತ ಕೇಳಿದ್ರೆ ನೀವೇನು ಹೇಳಬೇಕು? ಸೆಕ್ಷುಲಿ ಆ್ಯಕ್ಟಿವ್ ಇರೋರು ಜಾಸ್ತಿ ಆಗುತ್ತೆ ಅಂತ ಹೇಳಬೇಕು. ಓಕೆ, ಸೊ ನೆಕ್ಸ್ಟ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಡಯಾಗ್ನೋಸಿಸ್ ಯಾವ್ದು ಮಾಡ್ತೀರಾ? ಫಸ್ಟ್ನೇದು ಯುರಿನರಿ ರೂಟಿನ್.
most common diagnosis is urinary routine. But gold standard ಡಯಾಗ್ನೋಸಿಸ್ ಯಾವುದು? ಗೋಲ್ಡ್ ಸ್ಟ್ಯಾಂಡರ್ಡ್ ಡಯಾಗ್ನೋಸಿಸ್ ಬಂದು ಯೂರಿನ್ ಕಲ್ಚರ್ ಆರ್ ಸೆನ್ಸಿಟಿವಿಟಿ. ಸರ್ ಎಷ್ಟಿರುತ್ತೆ ಸರ್ ಯೂರಿನ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ? ಯೂರಿನ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂತ ಅಂದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಚೆಕಿಂಗ್ ದ ಬ್ಯಾಕ್ಟೀರಿಯಾಸ್ ಇಫ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ ದ ಯೂರಿನ್ ಆರ್ ನಾಟ್. ಯೂರಿನಲ್ಲಿ ನಾವು ಬ್ಯಾಕ್ಟೀರಿಯಾ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಬ್ಯಾಕ್ಟೀರಿಯಾ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೂ ಕಲ್ಚರ್ ಮಾಡೋಕ್ಕೂ ಸಂಬಂಧ ಏನು? ನಾವು ಬೆಳೆಸ್ತಾ ಇದ್ದೀವಿ, ಅದಕ್ಕೆ ಯಾಕೆ ಬೆಳೆಸಬೇಕು ಅಂತ ನಿಮ್ಮ ಪ್ರಶ್ನೆ. ಸಿ ದೇರ್ ಇಸ್ ಅ ಯೂರಿನ್ ಕಲ್ಚರ್, ವೈ ವಿ ಹ್ಯಾವ್ ಟು ಸಿ ವಾಟ್ ಅಪ್ ಟು ವಾಟ್ ಎಲ್ಲಿವರೆಗೂ ಮಲ್ಟಿಪ್ಲೈ ಆಗಿ ಎಲ್ಲಿವರೆಗೂ ಅದು ಕಾಲೋನಿ ಮಾಡ್ಕೊಳ್ಳುತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ಎಷ್ಟು ಕಾಲೋನಿ ಮಾಡ್ಕೊಳ್ಳುತ್ತೆ ಸರ್? 10⁵ ಅಂದರೆ 1 lakh ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಪರ್ ml. ಓಕೆ, ಪರ್ ml ಅಲ್ಲಿ ಎಷ್ಟಿರುತ್ತೆ? ಇಷ್ಟಿರುತ್ತೆ. 1 lakh colony forming units per ml. Understood? So this is culture and sensitivity, which is the golden standard diagnosis is the urinary culture and sensitivity, which is the most common. ಬಂದ ತಕ್ಷಣ ಹಾಸ್ಪಿಟಲಲ್ಲಿ ಫಸ್ಟ್ ಕೇಸ್ ಬಂದ ತಕ್ಷಣವೇ ಏನು ಮಾಡಿಬಿಡ್ತಾರೆ, ಅವ್ರಿಗೆ ಯೂರಿನ್ ರೂಟೀನ್ ಚೆಕ್ ಮಾಡಿಬಿಡ್ತಾರೆ. ಯೂರಿನ್ ರೂಟೀನ್ ಚೆಕ್ ಮಾಡಿಬಿಟ್ಟು ಅದರಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ, ಕ್ಲಾರಿಟಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ಕ್ಲಾರಿಟಿ, ಗ್ರಾವಿಟಿ, ಸ್ಪೆಸಿಫಿಕ್ ಗ್ರಾವಿಟಿ ಇವೆಲ್ಲ ಚೆಕ್ ಮಾಡಿದ ಮೇಲೆ ಏನಾಗುತ್ತೆ, ಸೊ ಕನ್ಫರ್ಮೇಷನ್ ಆದರೆ ಅವ್ರೇನು ಮಾಡಿಬಿಡ್ತಾರೆ, ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅಂತ ಮೆಡಿಕಲ್ ಡಯಾಗ್ನೋಸಿಸ್ ಹಚ್ಬಿಡ್ತಾರೆ. ಅದಾದಮೇಲೆ ಏನು ಮಾಡುತ್ತೆ, ಟ್ರೀಟ್ಮೆಂಟ್ಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಯಾವ್ಯಾವು ಅಂತಂದರೆ ನೈಟ್ರೋಫುರಂಟೈನ್ ಕೊಡ್ಬೋದು, ಬ್ಯಾಕ್ಟೀರಿಯಮ್ ಕೊಡ್ಬೋದು, ನೆಕ್ಸ್ಟ್ ಇನ್ನೊಂದು ಯಾವ್ದು ಕೊಡ್ಬೋದು, ಅಮೈಕ್ಯಾಸಿನ್ ಕೊಡ್ಬೋದು, ನೆಕ್ಸ್ಟ್ ಇನ್ನೊಂದು ಯಾವ್ದು ಜೆಂಟಾಮೈಸಿನ್ ಕೊಡ್ಬೋದು. ಈ ಥರ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ಅಮೈಕ್ಯಾಸಿನ್ ಆ್ಯಂಡ್ ಜೆಂಟಾಮೈಸಿನ್ ಈಸ್ ಗಿವನ್ ಟು ದ ಕಾಂಪ್ಲಿಕೇಟೆಡ್ ಅಂದರೆ ಅಪ್ಪರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಅಮೈಕ್ಯಾಸಿನ್, ಜೆಂಟಾಮೈಸಿನ್ ಕೊಡ್ಬೋದು. ಮತ್ತು ನೈಟ್ರೋಫುರಂಟೈನು ಮತ್ತು ಬ್ಯಾಕ್ಟೀರಿಯಮ್ ಇದನ್ನು ಯಾವ್ದು ಕೊಡ್ತಾರೆ, ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಕೊಡ್ತಾರೆ. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್, ಸೊ ಇಲ್ಲಿ ಕೇಳಿರೋ ಕ್ವಶನ್ ಏನಂತ ಅಂದರೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಜಾಸ್ತಿ ವುಮೆನ್ಗೆ ಯಾಕೆ ಜಾಸ್ತಿ ಬರುತ್ತೆ ಮೆನ್ಗಿನ್ನ? ವುಮೆನ್ಗೆ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಕಾಸಸ್ಸಲ್ಲಿ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಗೆಟ್ ದ್ಯಾನ್ ದ ಮೇಲ್ಸ್. ಫಸ್ಟ್ ಫೀಮೇಲ್ಸಲ್ಲಿ ಯಾವ ಫೀಮೇಲ್ಸಿಗೆ ಜಾಸ್ತಿ ಬರುತ್ತೆ? ಪ್ರೆಗ್ನೆಂಟ್ ಫೀಮೇಲಲ್ಲಿ ಜಾಸ್ತಿ ಬರುತ್ತೆ, ನಾನ್ ಪ್ರೆಗ್ನೆಂಟ್ ಫೀಮೇಲ್ಗಿನ್ನ. ಓಕೆ, ಪ್ರೆಗ್ನೆಂಟ್ ಫೀಮೇಲ್ ಹ್ಯಾಸ್ ಮೋರ್ ಚಾನ್ಸಸ್ ದ್ಯಾನ್ ದ ನಾನ್ ಪ್ರೆಗ್ನೆಂಟ್. ಓಕೆ, ಸೊ ಫೀಮೇಲ್ಸ್ಗೆ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಕಾರಣ ಏನು? ಒಂದು, ಹೈಜಿನ್ ಮೇಂಟೈನ್ ಇರಲ್ಲ, ಪುವರ್ ಹೈಜಿನ್. ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಆಪ್ಷನಲ್ಲೇ ಕೊಟ್ಬಿಟ್ಟಿದ್ದಾರೆ, ಪುವರ್ ಹೈಜಿನ್ ಇದೆ. ಅಥವಾ ಮ್ಯೂಕಸ್ ಮೆಂಬ್ರೇನ್, ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಮ್ಯೂಕಸ್ ಲೈನಿಂಗ್ in the urethra, and there is a presence of mucus lining that is continued only. There is a presence of what? 3 to 4 centimeter, and this is nothing but the urinary bladder. ನಿಮಗೆ ನೀಟಾಗಿ ಬರೆಯೋಣ. ಓಕೆ, ಸಿ ಇದನ್ನು ಯುರೇತ್ರ ಅಂತ ತಿಳ್ಕೊಳ್ಳಿ. ಸೊ ಯುರೇತ್ರ ಎಷ್ಟಿದೆ? 3 to 4 centimeter ಅಥವಾ 1.5 inch ಇದೆ ಅಂತ ತಿಳ್ಕೊಳ್ಳಿ, 1.5 inch. ಓಕೆ, ಸೊ here there is a presence of what? Mucosa membrane. Mucosa membrane is very near, ಭಾಳ ಹತ್ರ ಇದೆ. ಯಾವುದಕ್ಕೆ? ಬ್ಲ್ಯಾಡರ್ಗೆ ಭಾಳ ಹತ್ರ ಇದೆ, ಹಾಗಾಗಿ ಇನ್ಫೆಕ್ಷನ್ ಆಗುತ್ತೆ ಅಂತ ಒಂದು ಕೊಟ್ಟಿದ್ದಾರೆ. ಅಥವಾ ಇನ್ನೊಂದು, ಕರೆಕ್ಟಾಗಿ ಅಂಡರ್ ಗಾರ್ಮೆಂಟ್ಸ್ ನೀಟಾಗಿ ಯೂಸ್ ಮಾಡ್ತಾ ಇಲ್ಲ, ಅಥವಾ ದೇ ಆರ್ ನಾಟ್ ವಾಷಿಂಗ್ ದೇರ್ ಅಂಡರ್ ಗಾರ್ಮೆಂಟ್ಸ್. ಸೊ ದಟ್ಸ್ ವೈ ದೇ ಆರ್ ಇನ್ ದ unhygiene, or there is a presence of poor hygiene practice. That's why they are getting the more prone to get, that is women ಅಂತ ಹೇಳ್ಬೋದು. ಇನ್ನೊಂದೇನಂತ ಹೇಳ್ಬೋದು, ಲೆಂತಲ್ಲಿ ಬಂದಾಗ 3 to 4 centimeter. ಬಟ್ ಮೇಲ್ ಯುರೇತ್ರ ಎಷ್ಟಿರುತ್ತೆ? 20 centimeter ಅಂತಂದರೆ 7 to 8 inch. 7 to 8 inch ಇರೋದ್ರಿಂದ ಮ್ಯೂಕೋಸಲ್ ಲೈನಿಂಗ್ ಭಾಳ ದೂರ ಇದೆ. ಬ್ಯಾಕ್ಟೀರಿಯಾ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಬೇಕು ಅಂತಂದರೆ ಭಾಳ ಲೇಟ್ ಆಗುತ್ತೆ, ದೇರ್ ಇಸ್ ಅ ವೆರಿ ಲೇಟ್. ಬಟ್ ಇನ್ ದ ಫೀಮೇಲ್ ಇಟ್ ಈಸ್ ವೆರಿ ಈಸಿ ಟು ರೀಚ್ ದ ಯೂರಿನರಿ ಬ್ಲ್ಯಾಡರ್ಗೆ ರೀಚ್ ಆಗಲಿಕ್ಕೆ ಭಾಳ ಈಸಿ ಆಯಿತು. ಹಾಗಾಗಿ ವಿಚ್ ಈಸ್ ದ ಮ್ಯಾಟರ್ಸ್ ಮೋರ್ ಮೀನ್ಸ್ ದ ಲೆಂತ್ ಆಫ್ ದ
which one, that is urethra. Length of the urethra is more. So length of the urethra is more in male, length of the urethra is less in females. Thereby women's are more, women's will get more prone to get than the male. Okay, so this one you understood. ಸೊ ಯಾವ್ದು ಫಸ್ಟ್ ಹೋಗುತ್ತೆ ಹಾಗಾದರೆ? ಸರ್ ಎಲ್ಲ ಹೇಳಿದ್ರಲ್ಲ ಸರ್, ಇದರಲ್ಲಿ ಯಾವ್ದು ಹಾಕ್ತೀರಾ ಹಾಗಾದರೆ? ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಕೊಡ್ಬೇಕು? ಇಲ್ಲೇನೋ ರೈಟ್ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ ಅಂತ ಇದಕ್ಕೆ ಇದು ಮಾಡಿಬಿಡ್ರಿ. ಓಕೆ, ಅದಲ್ಲ ಆನ್ಸರ್. ಓಕೆ, ಸೊ ಪುವರ್ ಹೈಜಿನ್ ಮೇಂಟೈನ್ ಮಾಡೋದ್ರಿಂದ, ಪುವರ್ ಹೈಜಿನ್ ಇರೋದ್ರಿಂದ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಮೆನ್ನಲ್ಲೂ ಮಾಡ್ತಾರೆ ಮತ್ತು ವುಮೆನಲ್ಲೂ ಇರುತ್ತೆ. ಹಾಗಾಗಿ ಇದು ಕಾರಣ ಅಂತ ಹೇಳೋಕ್ಕಾಗಲ್ಲ. ಮೆನ್ನಲ್ಲೂ ಇರುತ್ತೆ ಮತ್ತು ಫೀಮೇಲ್ಸಲ್ಲೂ ಇರುತ್ತೆ. ಇದಕ್ಕೇ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೇಲ್ ಕೂಡ ಏನಾಗಿರ್ಬೋದು, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ unhygienic practices, and female also may have the unhygienic practices. We can't decide based on the unhygienic practices the women are getting more. We can't identify that. So elimination ಮಾಡ್ತಾ ಹೇಳ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್, ಕಂಟಿನ್ಯೂಡ್ ಮ್ಯೂಕೋಸಾ ಮೆಂಬ್ರೇನ್ ಇರೋದ್ರಿಂದ ಆಗ್ತಿದೆ ಅಂತ ಹೇಳ್ಬೋದು, ಬಟ್ ಕಂಟಿನ್ಯೂಸ್ ಮ್ಯೂಕಸ್ ಮೆಂಬ್ರೇನಿಂದನೇ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆ, ಸೊ ಯು ಕಾಂಟ್ ಸೇ ದಟ್ ಒನ್. ದಟ್ ಮೈಟ್ ಬಿ ದ ಕಾಸ್, ಬಟ್ ಯು ಕಾಂಟ್ ಸೇ ಕಂಟಿನ್ಯೂಡ್ ಮ್ಯೂಕೋಸ್ ಮೆಂಬ್ರೇನ್ ಇರೋದ್ರಿಂದನೇ ಆಗ್ತಾ ಇದೆ ಅಂತ. ಸೊ ಕಂಟಿನ್ಯೂಡ್ ಮ್ಯೂಕೋಸ್ ಮೆಂಬ್ರೇನ್ ಮೇಲಲ್ಲೂ ಇರುತ್ತೆ ಮತ್ತು ಫೀಮೇಲಲ್ಲೂ ಇರುತ್ತೆ. ಬಟ್ ಕಂಟಿನ್ಯೂ ಇದೆ, ಲೆಂತ್ ಹೇಳ್ತಾ ಇಲ್ಲ ಅಲ್ಲಿ ಅವರು, ಲೆಂತ್ ಹೇಳ್ತಾ ಇಲ್ಲ, ಕಂಟಿನ್ಯೂಡ್ ಇದೆ. ಅದರಲ್ಲೂ ಕಂಟಿನ್ಯೂ ಇದ್ದರೆ ಇದರಲ್ಲೂ, ಮೇಲಲ್ಲೂ ಕಂಟಿನ್ಯೂ ಇದೆ, ಮೇಲ್ ಯುರೇತ್ರದಲ್ಲೂ ಕಂಟಿನ್ಯೂ ಇದೆ, ಫೀಮೇಲ್ ಯುರೇತ್ರದಲ್ಲೂ ಕಂಟಿನ್ಯೂ ಇದೆ. ಎಲ್ಲಿಂದ? ಸೊ ಫ್ರಮ್ ದ ಪಾಯಿಂಟ್ ಟು ಬ್ಲ್ಯಾಡರ್ ದೇರ್ ಇಸ್ ಎ ಕಂಟಿನ್ಯೂಷನ್ ಆಫ್ ದ ವಾಟ್ ಮ್ಯೂಕೋಸಾ ಮೆಂಬ್ರೇನ್. ಥರ್ಡ್ ಏನಂತ ಹೇಳಿದ್ದಾರೆ? ಇನ್ಅಡಿಕ್ವೇಟ್ ಫ್ಲೂಯಿಡ್ ಇಂಟೇಕ್. ಅಫ್ಕೋರ್ಸ್ ಇನ್ಅಡಿಕ್ವೇಟ್ ಫ್ಲೂಯಿಡ್ ಇಂಟೇಕ್ ಮೇಲ್ ಕೂಡ ಇನ್ಅಡಿಕ್ವೇಟ್ ಆಗಿ ಮಾಡ್ಬೋದು ಮತ್ತು ಫಿಮೇಲ್ ಕೂಡ ಇನ್ಅಡಿಕ್ವೇಟ್ ಮಾಡ್ಬೋದು. ಹಾಗಾಗಿ ಇದು ಆನ್ಸರ್ ಅಲ್ಲ. ಸೊ ಹಾಗಾದರೆ ಯಾವ್ದು ಆನ್ಸರು? ದಿಸ್ ಒನ್ ಇಸ್ ದ ಆನ್ಸರ್. ವಿಚ್ ಒನ್? ದ ಲೆಂತ್ ಆಫ್ ದ ಯುರೇತ್ರಾ. ಸೊ ಲೆಂತ್ ಆಫ್ ದ ಯುರೇತ್ರಾ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಅ ಚೈಲ್ಡ್. ಏನು ಕೇಳಿದರೆ ಒಂದ್ಸಲ ಓದಿ. ಮಗುಗೆ ಕೋಆರ್ಟೇಷನ್ ಆಫ್ ಅಯೋರ್ಟಾ ಇದೆ ಅಂತೆ, ವೈಲ್ ಅಸೆಸಿಂಗ್ ದ ಚೈಲ್ಡ್. ಅಸೆಸ್ ಮಾಡಬೇಕಾದ್ರೆ ಅಂದರೆ ಡಯಾಗ್ನೋಸಿಸ್ ಆಗಿದೆ, ಮೆಡಿಕಲ್ ಡಯಾಗ್ನೋಸಿಸ್ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಏನಂತ? ಮೆಡಿಕಲ್ ಡಯಾಗ್ನೋಸಿಸ್ ಏನಂತ ಕೊಟ್ಟಿದ್ದಾರೆ ಆಲ್ರೆಡಿ? ಕೋಆರ್ಟೇಷನ್ ಆಫ್ ಅಯೋರ್ಟಾ ಇದೆ. ನೀವೇನಂತ ತಿಳ್ಕೊತೀರಾ? ನೀವೇನಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮಗುಗೆ ಕೋಆರ್ಟೇಷನ್ ಅಯೋರ್ಟಾ ಇದೆ, ನೀವೇನಂತ ತಿಳ್ಕೊತೀರಾ? ಏನಿರ್ಬೋದು ಅಂತ ತಿಳ್ಕೊತೀರಾ? ಒಂದು ಸೈನಟಿಕ್ ಎಪಿಸೋಡ್ಸ್, ಯಾವಾಗಲೂ ಬ್ಲೂಯಿಶ್ ಡಿಸ್ಕಲರೇಷನ್, ನೀವು ಆಫ್ಟರ್ ದ ಟ್ರೀಟ್ಮೆಂಟ್ ಆಲ್ಸೋ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸೈನಟಿಕ್ ಡಿಸ್ಕಲರೇಷನ್, ಆ ಥರ ಬರ್ಬೋದು ಅಂತ ಅಂದ್ಕೊತೀರಾ? ಅಂದ್ಕೊಳ್ಳಲ್ಲ, ಕರೆಕ್ಟಾ? ಸೊ ಆಮೇಲೆ ನೆಕ್ಸ್ಟ್, ಆಬ್ಸೆನ್ಸ್ ಆರ್ ಡಿಮಿನಿಷ್ಡ್ ಫಿಮರಲ್ ಪಲ್ಸ್ ಇದೆ ಅಂತ ತಿಳ್ಕೊತೀರಾ? ಓಕೆ, ಸೊ ಆಬ್ಸೆಂಟ್ ಆರ್ ಡಿಮಿನಿಷ್ಡ್ ಬ್ರೇಕಿಯಲ್ ಪಲ್ಸ್ ಇದೆ ಅಂತ ತಿಳ್ಕೊತೀರಾ? ಅಥವಾ ಸಿವಿಯರ್ ಸೈನಸಿಸ್ ಫಾರ್ ಓವರ್ ಆಲ್ ಬಾಡಿ ಇದೆ ಅಂತ ತಿಳ್ಕೊತೀರಾ? ರೈಟ್. ಸೊ ದಿಸ್ ಈಸ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್. ಸೊ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ಇಟ್ ಫ್ರಮ್ ಯುವರ್ ಸೈಡ್? ಓಕೆ, ಸೊ ಕೆಲವೊಬ್ರು ಏನು ಹೇಳ್ತಿರ್ಬೋದು, ಸರ್ ಏನಿರ್ಬೋದು, ಸಿವಿಯರ್ ಸೈನೋಸಿಸ್ ಫಾರ್ ಓವರ್ ಆಲ್ ಬಾಡಿ. ಯಾಕಂದರೆ ನಮಗೆ ಗೊತ್ತಿರೋದು ಅದು ಒಂದೇ, ಸೈನೋಸಿಸ್ ಆಗುತ್ತೆ. ರೈಟ್. ಸೊ ಸೈನೋಸಿಸ್ಗೂ ಮತ್ತು ಸೈನೋಸಿಸ್ಗೂ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸಿ, ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಬರುತ್ತೆ, ಇದನ್ನು ಕೊರೋನರಿ ಹಾರ್ಟ್ ಡಿಸೀಸ್ ಅಂತಲೂ ಹೇಳ್ಬೋದು. ಅಲ್ಲಿಗೆ ಹೋಗ್ಬೇಡಿ, ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ, ಕೋಆರ್ಟೇಷನ್ ಆಫ್ ಅಯೋರ್ಟಾ ಅಂತ ಮೆನ್ಷನ್ ಮಾಡಿರೋದ್ರಿಂದ, ಕಂಜನಿಟಲ್ ಹಾರ್ಟ್ ಡಿಸೀಸಲ್ಲಿ ಎರಡು ರೀತಿ ಬರ್ತಾ ಹೋಗುತ್ತೆ. ಒಂದು ಸಯಾನೋಟಿಕ್ ಹಾರ್ಟ್ ಡಿಸೀಸು, ಇನ್ನೊಂದು ಸಯಾನಟಿಕ್ ಹಾರ್ಟ್ ಡಿಸೀಸು. ಸಯಾನಟಿಕ್ ಹಾರ್ಟ್ ಡಿಸೀಸಲ್ಲಿ 4 Tನ ಜ್ಞಾಪಕ ಇಟ್ಕೊಂಬಿಡಿ ಅಷ್ಟೇ, ಮುಗೀತು. ಟೆಟ್ರಾಲಜಿ ಆಫ್ ಫಾಲೆಟು, ಆಮೇಲೆ ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟ್ರಿ, ಇನ್ನೊಂದು ಯಾವ್ದು ಬರುತ್ತೆ ಟ್ರೈಕಸ್ಪಿಡ್ ಅಟ್ರೇಷಿಯಾ, ಇನ್ನೊಂದು ಯಾವುದು ಟ್ರಂಕಸ್ ಆರ್ಟೇರಿಯೋಸಿಸ್. ಇದ್ರ ಬಗ್ಗೆ ನಾವು ಆಮೇಲೆ ಇನ್ನೊಂದು ವಿಡಿಯೋದಲ್ಲೆಲ್ಲ ಮಾತಾಡ್ತಾ ಹೋಗೋಣ. ಸೈನೋಟಿಕಲ್ಲಿ ಯಾವ್ದಾದ್ರು ಬರುತ್ತೆ. ಸಯಾನೋಟಿಕ್ ಅಂತಂದ್ರೇನು? ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತಪ್ಪ, ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಫುಲ್ ಇರುತ್ತಪ್ಪ ಮೈಯಲ್ಲಿ, ಅಥವಾ ಒಂದು ಕಡೆ ಇರುತ್ತೆ, ಅಥವಾ ಎಲ್ಲೋ ಒಂದು ಪಾರ್ಟ್ ಕಡೆ ಇರುತ್ತೆ. ಸೊ ದಟ್ ಈಸ್ ಸಯಾನೋಟಿಕ್ ಹಾರ್ಟ್ ಡಿಸೀಸಸ್, ಬ್ಲೂಯಿಶ್ ಡಿಸ್ಕಲರೇಷನ್.
ಎ ಸೈನಟಿಕ್ ಹಾರ್ಟ್ ಡಿಸೀಸ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ದೇರ್ ಇಸ್ ನೋ ಬ್ಲೂಯಿಶ್ ಡಿಸ್ಕಲರೇಷನ್ ಇನ್ ದ ಎ ಸೈನಟಿಕ್ ಅಂತಂದರೆ ಇಲ್ಲಿ ಎ ಸೈನಟಿಕಲ್ಲಿ ಯಾವ್ಯಾವ್ದು ಬರುತ್ತೆ, ಎ ಎಸ್ ಟಿ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಇನ್ನೊಂದು ವಿ ಎಸ್ ಟಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್, ಇನ್ನೊಂದು ಪಿ ಡಿ ಎ ದಟ್ ಈಸ್ ಪೇಟೆಂಟ್ ಡಕ್ಟಸ್ ಆರ್ಟಿರಿಯೋಸಿಸ್. ಸಿ ಎ ಎಸ್ ಡಿ ಅಂತಂದರೆ ನಿಮಗೆ ಒಂದು ನೀಟಾಗಿ ಕರೆಕ್ಟಾಗಿ ನಿಮಗೆ ಐಡಿಯಾ ಹೇಳ್ಕೊಟ್ಬಿಡ್ತೀನಿ ನೋಡಿ. ರೈಟ್ ವೆಂಟ್ರಿಕಲಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಹೋದರೆ ಅಂದರೆ ರೈಟ್ ಸೈಡ್ ಅಡಲ್ಟಲ್ಲಿ ಏನಿತ್ತು, ಸಿ ನಾವು ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತಂದರೆ ಮಗುಗಿತ್ತು ಅಂತ ತಿಳ್ಕೊಬಾರ್ದು. ಇವಾಗ ಫಿಟಲ್ ಲೈಫಲ್ಲಿ ಇತ್ತು ಅಂತ ತಿಳ್ಕೊಬಾರ್ದು. ಫಿಟಲ್ ಲೈಫಿಂದ ಹೊರಗೆ ಬಂದ ಮೇಲೆ ಇವಾಗ ಪ್ರಪಂಚನ ನೋಡ್ತಾ ಇದೆ, ಪ್ರಪಂಚದಲ್ಲಿ ಅವ್ರಿಗೆ ಏನಾಗಿರುತ್ತೆ, ಸರ್ಕ್ಯುಲೇಷನ್ ಚೇಂಜ್ ಆಗಿರುತ್ತೆ. ಇವಾಗ ಫಿಟಲ್ ಲೈಫಲ್ಲಿ ಇದ್ದಂಗೆ ಇರಲ್ಲ, ಒಳಗಡೆ ತಾಯಿ ಕೊಡ್ತಾಯಿದ್ರು ಏನು, ಮ್ಯಾಟ್ರಿನಲ್ ಸರ್ಕ್ಯುಲೇಷನ್ ಈಸ್ ಗಿವಿಂಗ್ ದ ಸಮ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಟು ದ ಬೇಬಿ ಆ್ಯಂಡ್ ಬ್ಲಡ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಬೇಬಿ ಇಟ್ ಸೆಲ್ಫ್, ನಾಟ್ ಫ್ರಮ್ ದ ಮದರ್. ಓಕೆ, ಸೊ ಫೋರ್ಸ್ ಸೆಲ್ ಜಾಸ್ತಿ ಇತ್ತು, ರೈಟ್ ಸೈಡ್ ಜಾಸ್ತಿ ಇತ್ತು ಫೋರ್ಸ್ ಫಿಟಲ್ ಲೈಫಲ್ಲಿ. ಬಟ್ ಅಡಲ್ಟ್ ಲೈಫಲ್ಲಿ ನಮಗೆ ಗೊತ್ತಿರೋ ಹಾಗೆ ಲೆಫ್ಟ್ ಸೈಡ್ ಜಾಸ್ತಿ ಫೋರ್ಸ್ ಇರುತ್ತೆ. ಇನ್ ಡೀಟೇಲ್ ಹೋಗೋದು ಬೇಡ, ಓಕೆ, ಜಸ್ಟ್ ನಿಮಗೆ ಅರ್ಥ ಆಗಬೇಕು. ಏನಾಗುತ್ತೆ, ರೈಟ್ ವೆಂಟ್ರಿಕಲಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಹೋಗ್ತಾ ಇರುತ್ತೆ. ಏನಕ್ಕೆ ಹೋಯ್ತು ಸರ್? ಸೊ ಅಲ್ಲಿ ಸೆಪ್ಟಮ್ ಇದೆ ತಾನೇ, ಅದೇನಕ್ಕೆ ಹೋಯ್ತು? ಸೊ ಅದನ್ನೇ ನಾವು ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ. ಓಕೆ, ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂದರೆ ಅಲ್ಲಿ ಓಪನಿಂಗ್ ಇರೋಕ್ಕೆ ಅಲ್ಲಿಂದ ಅಲ್ಲಿಗೆ ಹೋದರೆ ಅದೇನಂತ ಅಂತೇವೆ ನಾವು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಇದ್ದು ಅಲ್ಲಿಂದ ರೈಟ್ ವೆಂಟ್ರಿಕಲಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಹೋದರೆ ಅದನ್ನೇನಂತ ಅಂತೇವೆ ನಾವು ಸೈನಟಿಕ್ ಹಾರ್ಟ್ ಡಿಸೀಸ್ ಆಗುತ್ತೆ. ಸರ್ ವಿ ಎಸ್ ಡಿನ ಮತ್ತು ನೀವು ಎ ಸೈನಟಿಕಲ್ ಬರ್ದಿರಾ ಅಂತ. ವಿ ಎಸ್ ಟಿ ಈಸ್ ಒನ್ ಆಫ್ ದ ಪಾರ್ಟ್ ಇನ್ ದ ವಿಚ್ ಒನ್ ಟಿ ಒ ಎಫ್. ಅದನ್ನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ ನಮ್ಮ ಒಂದು ಯಾವಾಗಾದರೂ ಕ್ಲಾಸ್ ಮಾಡಿದಾಗ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ರೈಟ್ ವೆಂಟ್ರಿಕಲಿಂದ ಲೆಫ್ಟ್ ವೆಂಟ್ರಿಕಲ್ ಹೋದರೆ ಸೈನೋಟಿಕ್ ಅಂದರೆ ಡಿಆಕ್ಸಿಜನೇಟೆಡು, ಪ್ಯೂರ್ ಅಂದರೆ ಆಕ್ಸಿಜನೇಟೆಡ್ ಕಡೆ ಹೋಗ್ತಾ ಇದೆ. ಏನಕ್ಕೆ? ಆಕ್ಸಿಜನ್ನ ಕಡಿಮೆ ಮಾಡಲಿಕ್ಕೆ. ಆಕ್ಸಿಜನ್ ಕಡಿಮೆ ಆದರೆ ಏನಾಗುತ್ತೆ, ಬ್ಲೂಯಿಶ್ ಡಿಸ್ಕಲರೇಷನ್ ಆಗುತ್ತೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು, ರೈಟ್? ಸೊ ಎ ಸೈನೋಸಿಸ್ ಅಂದರೆ ಇಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಆಗೋದಿಲ್ಲ ಅಂತ ಅಂದರೆ ಲೆಫ್ಟ್ ಏಟ್ರಿಯಮಿಂದ ಏನಾಗುತ್ತೆ, ಲೆಫ್ಟ್ ಏಟ್ರಿಯಮಿಂದ ರೈಟ್ ಏಟ್ರಿಯಮ್ಗೆ ಮೂವ್ ಆಗುತ್ತೆ. ಏನು? ಬ್ಲಡ್. ಎಂಥ ಬ್ಲಡ್ಡು? ಆಕ್ಸಿಜನೇಟೆಡ್ ಬ್ಲಡ್ಡು ಲೆಫ್ಟ್ ಏಟ್ರಿಯಮಿಂದ ರೈಟ್ ಏಟ್ರಿಯಮ್ಗೆ ಮೂವ್ ಆದರೆ, ಸೊ ಈಸ್ ದೇರ್ ಎನಿ ಪ್ರಾಬ್ಲಮ್ ಇನ್ ದ ಸೈನೋಸಿಸ್? ನೋ, ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಸೈನೋಸಿಸ್. ದೇರ್ ಇಸ್ ನೋ ಪ್ರಾಬ್ಲಮ್ ಆಫ್ ಬ್ಲೂಯಿಶ್ ಡಿಸ್ಕಲರೇಷನ್. ಇದರ್ಥ ಆಯ್ತಾ? ಸೊ ಎ ಸೈನಟಿಕಲ್ಲೇ ಈ ಕೋಆರ್ಟೇಷನ್ ಆಫ್ ಅಯೋರ್ಟಾ ಅನ್ನೋದು ಬರೋದು. ಅಂಡರ್ಸ್ಟುಡ್? ಓಕೆ, ವಿ ವಿಲ್ ಸಿ ದಟ್ ವಾಟ್ ಈಸ್ ಎ ಸೈನಟಿಕ್. In that acyanotic we have ASD, VSD and PDA, and another one is that is coarctation of aorta. ಇದು ಲೆಫ್ಟ್ ಏಟ್ರಿಯಮ್ ಅಪ್ಪ. ಇದೇನಿದು? This is left atrium and this is right ಲೆಫ್ಟ್ ವೆಂಟ್ರಿಕಲ್. ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದೇನು? ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು ಅಯೋರ್ಟಾ. ಇಲ್ಲೇನೇನಿದೆ? ಇಲ್ಲಿ ಬ್ರಾಂಚಸ್ ಇದೆ. ಇದು ಎಲ್ಲಿಗೆ ಹೋಗುತ್ತೆ? ಅಪ್ಪರ್ ಬಾಡಿ. ದಿಸ್ ವಿಲ್ ಗೋಸ್ ವೇರ್? ಅಪ್ಪರ್ ಬಾಡಿ ಏರಿಯಾ. ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು ಇದೇನಿದು? ಡಿಸೆಂಡಿಂಗ್ ಅಯೋರ್ಟಾ. ಸೊ ಡಿಸೆಂಡಿಂಗ್ ಅಯೋರ್ಟಾ ಅಥವಾ ಇಲ್ಲಿ ಓಪನಿಂಗ್ ಇರುತ್ತೆ, ಅದನ್ನು ನಾವೇನಂತ ಅಂತೇವೆ ಅಂದರೆ ಫಿಟಲ್ ಲೈಫಲ್ಲಿ ಓಪನಿಂಗ್ ಇತ್ತು ಅದನ್ನು ನಾವೇನಂತೇವೆ ಡಕ್ಟಸ್ ಆರ್ಟಿರಿಯೋಸಸ್ ಅಂತ ಅಂತೇವೆ. ಅಂತೇವೆ. ಸಿ ಇಲ್ಲಿ ಏನಾಗುತ್ತೆ, ಮಿಡಲಲ್ಲಿ ಇಲ್ಲಿ ಬರೀತೀನಿ ನೋಡಿ. ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ ಅಂತ ಹೇಳ್ತೇವೆ ಇದನ್ನು, ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ. ಸೊ ದಿಸ್ ಒನ್ ಈಸ್ ಡಕ್ಟಸ್ ಆರ್ಟಿರಿಯೋಸಸ್. ಇಲ್ಲಿ ಏನಾಗುತ್ತೆ? ಓಪನಿಂಗ್ ಇರುತ್ತೆ. ನೀವು ಕಾಣಿಸ್ತಾ ಇದೆ ನಿಮಗೆ ಇದು 3, ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ 3 ಶೇಪ್ ಇದೆ, ಕರೆಕ್ಟ್? ಸೊ ಇಲ್ಲಿ ಏನಿದೆ? ಈ ಶೇಪ್ ಇದೆ. ಡಯಾಗ್ನೋಸಿಸ್, ಯಾವ ಡಯಾಗ್ನೋಸಿಸಲ್ಲಿ ಬೇರಿಯಮ್ ಎಕ್ಸ್ರೇ ಅಂತಂದರೆ ಬೇರಿಯಮ್ನ
ಅಯೋರ್ಟ ಮೂಲಕ ಹಾಕಿ ಚೆಕ್ ಮಾಡಿ ನೋಡಿದಾಗ ಒಂದು 3 ಸೈನ್ಸ್ ಕಾಣಿಸ್ತು, ಇನ್ನೊಂದು ಈ ಸೈನ್ ಕಾಣಿಸ್ತು. ಇದನ್ನು ಏನಂತ ಅಂತೇವೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಕೋಆರ್ಟೇಷನ್ ಆಫ್ ಅಯೋರ್ಟ. ಕೋಆರ್ಟೇಷನ್ ಆಫ್ ಅಯೋರ್ಟ ಪ್ರೆಸೆಂಟ್ ಇದೆ ಅಂತ ನೀವು ಡಯಾಗ್ನೋಸ್ ಮಾಡ್ತೀರಾ ಯಾವುದ್ರ ಮೇಲೆ, ಬೇರಿಯಮ್ ಎಕ್ಸ್ರೇ ಮೇಲೆ. ಇದು ಒಂದು. ಹಾಗಾದರೆ ಇದೇನದು, ಅದನ್ನೇ ಕೋಆರ್ಟೇಷನ್, ಇದನ್ನೇ ಏನಂತೀವಿ ನಾವು, ಕೋಆರ್ಟೇಷನ್ ಆಫ್ ಅಯೋರ್ಟ. ಕೋಆರ್ಟೇಷನ್ ಆಫ್ ಅಯೋರ್ಟ ಅಂದರೆ ದೇರ್ ಈಸ್ ಅ ಬ್ಲಾಕೇಜ್, ದೇರ್ ಈಸ್ ಅ ನ್ಯಾರೋಯಿಂಗ್ ಆಫ್ ದ ಅಯೋರ್ಟ ಫ್ರಮ್ ದ ಇನ್ ಬಿಟ್ವೀನ್ ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ ಆ್ಯಂಡ್ ಡಕ್ಟಸ್ ಆರ್ಟಿರಿಯೋಸಿಸ್. ಓಕೆ, ಅದನ್ನು ನಾವೇನಂತೇವೆ, ಕೋಆರ್ಟೇಷನ್ ಆಫ್ ಅಯೋರ್ಟ. ಒಂದೊಂದೇನಿರುತ್ತೆ ಡಕ್ಟಸ್ ಆರ್ಟಿರಿಯೋಸಿಸ್ ಆದಮೇಲೆ ಇರುತ್ತೆ, ಒಂದೊಂದೇನಿರುತ್ತೆ ಡಕ್ಟಸ್ ಆರ್ಟಿರಿಯೋಸಿಸ್ಗಿಂತ ಮುಂಚೆ ಇರುತ್ತೆ. ಅದು ಟೈಪ್ಸಲ್ಲಿ ಬರುತ್ತೆ, ಅದು ನಮಗೆ ಬೇಡ. ಎಲ್ಲಿ ನ್ಯಾರೋ ಆದ್ರೂ ನ್ಯಾರೋ ಆಗಿ ಬ್ಲಡ್ ಸಪ್ಲೈ ಕಡಿಮೆ ಆಗೋದು ಲೋಯರ್ ಪಾರ್ಟಿಗೆ ಅಲ್ವಾ, ಲೋಯರ್ ಪಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದು, ಅಪ್ಪರ್ ಪಾರ್ಟಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಹಾಗಾದರೆ ಕೆಳಗಡೆ ಬಾಡಿ ಪಾರ್ಟಿಗೆ ಏನಾಗುತ್ತೆ, ಬ್ಲಡ್ ಸಪ್ಲೈ ಫುಲ್ ಕಡಿಮೆ ಆಗುತ್ತೆ. ಫಿಮರಲ್ ಪಲ್ಸ್ ಕೇಳುತ್ತಾ, ಫಿಮರಲ್ ಪಲ್ಸ್ ಅನಿಸೋದು ಇಲ್ಲ, ನಿಮಗೆ ಸೆನ್ಸ್ ಆಗೋದಿಲ್ಲ. ಫಿಮರಲ್ ಪಲ್ಸ್ ಈಸ್ ಆಬ್ಸೆಂಟ್. ಒಂದು ಇಲ್ಲಿ ಅಪ್ಪರ್ ಬಾಡಿ ಪಾರ್ಟ್ ಅಂತಂದರೆ ಇಲ್ಲಿಂದ ಹೋಗ್ತಾ ಇರ್ತಕ್ಕಂತಹ ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ, ಇಲ್ಲಿಂದ ಇದು ಬ್ರೇಕಿಯೋಸೆಫಾಲಿಕ್ ಆರ್ಟ್ರಿ. ಓಕೆನಾ. ಸೊ ಇಲ್ಲಿಂದ ಹೋಗ್ತಿರ್ತಕ್ಕಂಥದ್ದು ಯಾವುದು, ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ. ಆ್ಯಂಡ್ ಇಲ್ಲಿಂದ ಹೋಗ್ತಿರ್ತಕ್ಕಂಥದ್ದು ಯಾವುದು, ಇಲ್ಲಿಂದ ಹೋಗ್ತಿರ್ತಕ್ಕಂಥ ತಪ್ಪು ಹೇಳ್ಬಿಟ್ನ, ರೈಟ್ ಸಬ್ಕ್ಲೇವಿಯನ್ ಆರ್ಟ್ರಿ. ಇಲ್ಲಿಂದ ಹೋಗ್ತಿರ್ತಕ್ಕಂಥದ್ದು ರೈಟ್ ಸಬ್ಕ್ಲೇವಿಯನ್ ಆರ್ಟ್ರಿ, ಇಲ್ಲಿಂದ ಹೋಗ್ತಿರ್ತಕ್ಕಂಥದ್ದು ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ. ಸೊ ಅರ್ಥ ಆಯ್ತಲ್ಲ, ಇಲ್ಲಿ ಬರ್ದಿದ್ದೀನಿ ನೋಡಿ. ಅಂದರೆ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಮಿಸ್ ಆಗ್ಬೋದು, ನಾನು ಹೇಳ್ತಿರೋ ಇದ್ರ ಮೇಲೆ ಮಿಸ್ ಆಗ್ಬೋದು, ಬಟ್ ಇಲ್ಲಿ ಬುಕ್ಕಲ್ಲಿ ನೀವು ಸ್ಕ್ರೀನ್ ಮೇಲೆ ಏನು ಬರೀತಾ ಇದ್ದೀವಿ ಅದು ಕರೆಕ್ಟ್ ಇದೆ. ಈ ಕಡೆ ಲೆಫ್ಟ್ ಸಬ್ಕ್ಲೇವಿಯನ್ ಆರ್ಟ್ರಿ, ಈ ಕಡೆ ರೈಟ್ ಸಬ್ಕ್ಲೇವಿಯನ್ ಆರ್ಟ್ರಿ. ಅದರ ಸರ್ಕ್ಯುಲೇಷನ್ ಏನಿದೆ ಜಾಸ್ತಿ ಇದೆ, ಸರ್ಕ್ಯುಲೇಷನ್ ನಾರ್ಮಲ್ ಅಲ್ಲ, ಜಾಸ್ತಿ ಇದೆ. ಸೊ ಇನ್ಕ್ರೀಸ್ಡ್ ಸರ್ಕ್ಯುಲೇಷನ್ ಫಾರ್ ದ ಅಪ್ಪರ್ ಬಾಡಿ. ಹಾಗಾದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ, ಅಪ್ಪರ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಲೋಯರ್ ಬಾಡಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಯಾಕೆ ಸರ್, ಬಿಕಾಸ್ ದೇರ್ ಇಸ್ ಅ ಕಾಂಟ್ರಾಕ್ಷನ್, ಜಾಸ್ತಿ ಕಾನ್ಸಂಟ್ರೇಟೆಡ್, ದೇರ್ ಇಸ್ ಅ ಇನ್ಕ್ರೀಸ್ಡ್ ಕಾನ್ಸಂಟ್ರೇಟೆಡ್ ಬ್ಲಡ್ ಸೆಲ್ಸ್, ಇನ್ಕ್ರೀಸ್ಡ್ ಕಾನ್ಸಂಟ್ರೇಟೆಡ್ ಆಫ್ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇದೆ, ಎಲ್ಲನೂ ಜಾಸ್ತಿ ಇದೆ. ಜಾಸ್ತಿ ಎಲ್ಲಿದೆ, there is an increase in there is an increase in the nutrients. Every solid materials are more, thereby there is a presence of there is a presence of some heat production, thereby increase in temperature. What about the BP also increases. ಸೊ ಹೈಪರ್ ಟೆನ್ಷನ್ ಇರುತ್ತೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಹೈಪರ್ ಟೆನ್ಷನ್ ಇರುತ್ತೆ. ಹೈಪರ್ ಟೆನ್ಷನ್ ಇದ್ದರೆ ನಾವೇನು ಕೊಡಬೇಕು, ಟ್ರೀಟ್ಮೆಂಟು ಆ್ಯಂಟಿ ಹೈಪರ್ ಟೆನ್ಸಿವ್ ಕೊಡಬೇಕು. ಸರ್ ಯಾವ್ದು ಕೊಡಬೇಕು ಸರ್, ಬೀಟಾ ಬ್ಲಾಕರ್ಸ್ ಕೊಡಿ. ಸರ್ ಯಾವಾಗ ಕೊಡಬೇಕು ಸರ್, ಪ್ರೀ ಆಪರೇಟಿವ್ ಕೊಡಬೇಕು. ಪೋಸ್ಟ್ ಆಪರೇಟಿವ್ ಯಾವ್ದು ಕೊಡಬೇಕು, ACE ಇನ್ಹಿಬಿಟರ್ಸ್ ಕೊಡಬೇಕು. ACE ಇನ್ಹಿಬಿಟರ್ಸ್ ಕೂಡ ಒನ್ ಟೈಪ್ ಆಫ್ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ ಇಟ್ ಸೆಲ್ಫ್, ರೈಟ್. ಸೊ ಬೀಟಾ ಬ್ಲಾಕರ್ಸ್ ಫಸ್ಟ್ ಪ್ರೀ ಆಪರೇಟಿವ್, ಇನ್ ಪೋಸ್ಟ್ ಆಪರೇಟಿವ್ ಯು ಹ್ಯಾವ್ ಟು ಗಿವ್ ACE ಇನ್ಹಿಬಿಟರ್ಸ್. ಅಂಡರ್ಸ್ಟುಡ್? ಓಕೆ. ಸೊ ಈಗ ಕ್ವಶನ್ ಏನು ಕೇಳಿದರೆ, a child is diagnosed with a coarctation of aorta while assessing when assessing child he knows ಅಂದರೆ there is a presence of what, medical diagnosis. ಏನದು, coarctation of aorta. ಅವನಿಗೆ ಗೊತ್ತು. ನರ್ಸ್ ಏನು ಎಕ್ಸ್ಪೆಕ್ಟ್ ಮಾಡಬೇಕಾಗಾದ್ರೆ ಸಯಾನಟಿಕ್ ಇದೆ ಅಂತನ, ನಾನು ಆಲ್ರೆಡಿ ಹೇಳಿದೆ coarctation of aorta ಸಯಾನಟಿಕ್ ಅಲ್ಲ ಎಸೆನಟಿಕ್, ಹೊಡೆದಾಕ್ರೆ. ಆಬ್ಸೆನ್ಸ್ ಆರ್ ಡಿಮಿನಿಷ್ಡ್ ಬ್ರೇಕಿಯಲ್ ಪಲ್ಸ್ ಅಂತ ಇದೆ, ಹೌದಾ? ಅಲ್ಲ, ಯಾಕಂದರೆ ಇಲ್ಲಿ ಬ್ರೇಕಿಯಲ್ ಪಲ್ಸು ಬೌಂಡಿಂಗ್ ಇರುತ್ತೆ. ಬ್ರೇಕಿಯಲ್ ಪಲ್ಸ್ ಏನಕ್ಕೆ ಬೌಂಡಿಂಗ್ ಇರುತ್ತೆ, ಅಪ್ಪರ್ ಬಾಡಿ ಲೆಫ್ಟ್ ಸಬ್ಕ್ಲೇವಿಯನ್ನು ರೈಟ್ ಸಬ್ಕ್ಲೇವಿಯನ್ಗೆ ಏನಾಗ್ತಿರುತ್ತೆ, ಹೋಗ್ತಾ ಇರುತ್ತೆ, ಬ್ಲಡ್ ಜೋರಾಗಿ ಹೋಗ್ತಿರೋದ್ರಿಂದ ಬೌಂಡಿಂಗ್ ಪಲ್ಸೇಷನ್ ಇರುತ್ತೆ. ಇನ್ನು ಏನಿರುತ್ತೆ, ಬೌಂಡಿಂಗ್ ಪಲ್ಸೇಷನ್ ಇರುತ್ತೆ, ಹೌದಾ? ರೈಟ್. ಸೊ ಬೌಂಡಿಂಗ್ ಪಲ್ಸೇಷನ್ ಈಸ್ ಪ್ರೆಸೆಂಟ್, ನಾಟ್ ಆಬ್ಸೆನ್ಸ್ ಆಫ್ ಪಲ್ಸೇಷನ್ ಇನ್ ದ ಅಪ್ಪರ್ ಬಾಡಿ. ಸೊ ದಟ್ ದಿಸ್ ಈಸ್ ಆಲ್ಸೋ ಶುಡ್ ನಾಟ್ ಎಕ್ಸ್ಪೆಕ್ಟ್. ಆಬ್ಸೆಂಟ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಏನಂತ ಎಕ್ಸ್ಪೆಕ್ಟ್ ಮಾಡಬೇಕು, ಜಾಸ್ತಿ ಇದೆ, ಬೌಂಡಿಂಗ್ ಇದೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್, ಸಿವಿಯರ್ ಸೈನಸಿಸ್ ಓವರ್ ಆಲ್ ಬಾಡಿ ಹೊಡೆದಾಕಿ, ಗೊತ್ತಿರೋ ವಿಷಯ. ಮತ್ತು ಆನ್ಸರ್ ಯಾವ್ದು ಬಂತು, ಆಬ್ಸೆನ್ಸ್ ಆರ್ ಡಿಮಿನಿಷ್ಡ್ ಫಿಮರಲ್ ಪಲ್ಸ್. ಅಂಡರ್ಸ್ಟುಡ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್.
ಫಾರ್ ವಿಚ್ ಆಫ್ ದ ಮದರ್ ಫಾಲೋಯಿಂಗ್ ಮದರ್ ಬೇಬಿ ಪೇರ್ಸ್ ಶುಡ್ ದ ನರ್ಸ್ ರಿವ್ಯೂ ದ ಕೋಮ್ಸ್ ಟೆಸ್ಟ್. ಇಲ್ಲೇನು ಕೇಳಿದ್ರೆ ಕೂಮ್ ಟೆಸ್ಟ್ ಯಾವುದಕ್ಕೆ ನೀವು ಕರೆಕ್ಟಾಗಿ ಮಾಡಬೇಕು ಅಂತ. ಇನ್ ಪ್ರಿಪೇರಿಂಗ್ ಫಾರ್ ಅಡ್ಮಿನಿಸ್ಟ್ರಿಂಗ್ ರೋಗಮ್ ಡಿ ಅಂತ ಇದೆ, ಒಂದು ಏನದು ಇಮ್ಯುನೋಗ್ಲೋಬ್ಲಿನ್ ಇದೆ, ಆ್ಯಂಟಿಬಾಡಿ ಅಂತಲೂ ಅನ್ಬೋದು, ವಿತಿನ್ ದ 72 hours ಆಫ್ ದ ಬರ್ತ್. ಸಿ ಮದರ್ ಆ್ಯಂಡ್ ಬೇಬಿ ಅಂತಂದರೆ ಆಲ್ರೆಡಿ ಫೀಟಸ್ ಎಕ್ಸ್ಪೆಲ್ಡ್ ಔಟ್, ಹೌದಾ? ಬೇಬಿ ಆಲ್ರೆಡಿ ಹೊರಗಡೆ ಬಂದಿದೆ. ಸಿ ಒಂದು ಕಂಡೀಷನ್ ಇದೆ, ಅದರ ಹೆಸರು RH ಇನ್ಕಂಪ್ಯಾಟಿಬಿಲಿಟಿ ಅಂತೇಳಿ, ನಿಮ್ಗೆಲ್ರಿಗೂ ಗೊತ್ತಿದೆ. ನೀವು ಒಂದು ಜ್ಞಾಪಕ ಇಟ್ಕೊಂಬಿಡಿ, RH ಇನ್ಕಂಪ್ಯಾಟಿಬಿಲಿಟಿಯಲ್ಲಿ ಮದರ್ ಏನಿರ್ತಾರೆ ನೆಗೆಟಿವ್ ಇದ್ದರೆ, ಹಸ್ಬೆಂಡ್ ಪಾಸಿಟಿವ್ ಇದ್ದರೆ, ಹಸ್ಬೆಂಡ್ ಏನಾದರೂ ಪಾಸಿಟಿವ್ ಇದ್ದರೆ, ಚೈಲ್ಡ್ ಪಕ್ಕಾ ಪಾಸಿಟಿವ್, ಓಕೆ. RH ಅಂತ ಅಂದರೆ ನಿಮಗೆ ಗೊತ್ತು, AB ಪಾಸಿಟಿವ್, AB ನೆಗೆಟಿವ್. ಸೊ AB, O, B group, A group, these are all blood groups. Okay, these are all blood grouping with the RH system will be called as what? O positive, O negative, which is the most universal donor is O negative, universal recipient is AB ಪಾಸಿಟಿವ್, ನಿಮಗೆ ಗೊತ್ತು, ರೈಟ್? ಅದು ಬಿಟ್ಟಾಗಿ ಇಲ್ಲಿ ಬನ್ನಿ, ಇಲ್ಲಿ ಏನು ಕೇಳಿದ್ದಾರೆ ಅವರು, RH ಇನ್ಕಂಪ್ಯಾಟಿಬಿಲಿಟಿ ಬಗ್ಗೆ ಕೇಳಿದ್ರು. ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ ಅದೇ ಕೇಳಿರೋದು ಅವರು, ಆಪ್ಷನಲ್ಲಿ RH ಅಂತಲೇ ಮೆನ್ಷನ್ ಆಗಿದೆ. ಸೊ ಆ ರೋಗಮ್ ಅಂತ ಅಂದರೆ, ರೋಗಮ್ ಅಂತ ಮೆನ್ಷನ್ ಮಾಡಿದಾರಲ್ಲ, ರೋಗಮ್ ಡಿ ಅಂತನಾದರೂ ಅನ್ನಿ, ಅಥವಾ ROD ಅಂತನಾದರೂ ಅನ್ನಿ, ಅಥವಾ RH ಡಿ ಅಂದ್ರೇನು ಸರ್? ಡಿ ಅಂದರೆ ಆ್ಯಂಟಿಜನ್. ಒಂದು ವಿಷಯ ಹೇಳ್ತೀನಿ ಕೇಳಿ, ಇಲ್ಲಿ RBC ಇದೆ ಅಂತ ತಿಳ್ಕೊಳ್ಳಿ. RBC ಬೈಕಾನ್ಕೇವ್ ಶೇಪು, ಹೌದಾ? ಬೈಕಾನ್ಕೇವ್ ಶೇಪು, ಮತ್ತು ಅದ್ರ ಮೇಲ್ಗಡೆ ಪ್ರೆಸೆನ್ಸ್ ಇರ್ತಕ್ಕಂಥದ್ದನ್ನ ನಾವೇನಂತೇವೆ? ಆ್ಯಂಟಿಜನ್ ಅಂತೇವೆ. ಅದನ್ನು ಹೊಡೆದಾಡಲಿಕ್ಕೆ ಬರ್ತಕ್ಕಂತಹ ಇದನ್ನು ನಾವೇನಂತ ಕರಿತೇವೆ? ಆ್ಯಂಟಿಬಾಡಿ ಅಂತೇವೆ. ಸೊ ಆ್ಯಂಟಿಜನ್ ಹೊರಗಡೆಯಿಂದ ತೊಗೊಂಬಂದು ಬೇರೆ ಬ್ಲಡ್ ಹಾಕಿದರೂ ಕೂಡ ಅದು ನಮಗೆ ಆ್ಯಂಟಿಜನ್. ಓಕೆ. ಸೊ ಆ್ಯಂಟಿಜನ್ ಅಂತ ಅಂದರೆ ಅರ್ಥ ಏನು? ಫಾರಿನ್, ನಮ್ಮಲ್ಲದ, ನಮ್ಮ ದೇಹದಲ್ಲದ, ಬೇರೆ ದೇಹದ ಅಥವಾ ಹೊರಗಡೆ ಇರ್ತಕ್ಕಂಥದ್ದನ್ನ ನಾವೇನಂತೀವಿ? ಫಾರಿನ್. ದಟ್ ಈಸ್ ನಾಟ್ ರಿಲೇಟೆಡ್ ಟು ಅವರ್ ಬಾಡಿ, ಇಟ್ ಈಸ್ ರಿಲೇಟೆಡ್ ಟು ದ ಔಟ್ ಆಫ್ ಅವರ್ ಬಾಡಿ. Body is one of the country you think, so this is the country. In this country this antigen is not related to that my country, this antigen is related to the other country, so other country will be called as foreign. So foreign ಅಂತಂದರೆ ಬೇರೆ, ನಮ್ಮದಲ್ಲದ ಅಷ್ಟೇ. ಓಕೆ, ಇದು ಗೊತ್ತಲ್ಲ? ಸೊ ಆ ಥರ ಬಂದಾಗ ನಮ್ಮ ಬಾಡಿ ಏನು ಮಾಡಬೇಕು? ಅದ್ರ ವಿರುದ್ಧ ಹೋರಾಡಬೇಕು. ಅದಕ್ಕೆ ಏನು ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಯಾರು ರಿಲೀಸ್ ಮಾಡ್ತಾರೆ? ಒಂದು ಪ್ಲಾಸ್ಮಾದಲ್ಲಿ ಅಥವಾ ಇಲ್ಲ T ಲಿಂಫೋಸೈಟ್ಸ್. ಓಕೆ, ದೇರ್ ಇಸ್ ಅ ರಿಲೀಸ್ ಆಫ್ ವಾಟ್? ಆ್ಯಂಟಿಬಾಡೀಸ್ ರಿಲೀಸ್ ಆಗಿ ಏನಾಗುತ್ತೆ? ಈ ಆ್ಯಂಟಿಜನ್ ವಿರುದ್ಧ ಹೋರಾಡುತ್ತೆ. ಏನು ಮಾಡುತ್ತೆ? ಸಾಯಿಸುತ್ತೆ. ಯಾವಾಗ ಅಂತಂದರೆ ಆ್ಯಂಟಿಜನ್ನು ಏನಾದರೂ ಇದಕ್ಕೆ ಆಪೋಸಿಟ್ ಇದ್ದರೆ. ಓಕೆ, ಸೊ ಆ್ಯಂಟಿಬಾಡಿ ಏನಾದರೂ B ಆಗಿದ್ದರೆ, ಇದು ಆ್ಯಂಟಿಜನ್ A ಆಗಿದ್ದರೆ ಆವಾಗ ಹೊಡೆದಾಡುತ್ತೆ. ಓಕೆ, ಸೊ ಇದು ಆ್ಯಂಟಿಜನ್ ನೀವೇನಾದರೂ ಬ್ಲಡ್ ಗ್ರೂಪ್ A ಇರೋರಿಗೆ ಏನೇ ಕರೆಕ್ಟಾಗಿ ಹಾಕಿದರೆ, ಬ್ಲಡ್ ಗ್ರೂಪ್ ಏನೇ ಹಾಕಿದರೆ ಅವ್ರು ಏನಾಗಲ್ಲ. ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಎನಿ ಫೈಟಿಂಗ್ ಆಫ್ ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ. ದೇರ್ ಇಸ್ ನೋ ಫೈಟಿಂಗ್ ಆಫ್ ಆ್ಯಂಟಿಜನ್ ಆರ್ ಆ್ಯಂಟಿಬಾಡಿ. ಇದು ಅರ್ಥ ಆಯ್ತಲ್ಲ? ಓಕೆ, ಸೊ ಇವಾಗ RH ಇನ್ಕಂಪ್ಯಾಟಿಬಿಲಿಟಿಲಿ ಏನಿರಬೇಕು? ಒಂದು ನೆಗೆಟಿವ್ ಇರಬೇಕು, ಇನ್ನೊಂದು ಪಾಸಿಟಿವ್ ಇರಬೇಕು. ನೆಗೆಟಿವ್ ಮದರ್, ಪಾಸಿಟಿವ್ ಚೈಲ್ಡ್. ಓಕೆ, ಸೊ ನೆಗೆಟಿವ್ ಮದರ್ ಆ್ಯಂಡ್ ಪಾಸಿಟಿವ್ ಚೈಲ್ಡ್ ಸರ್ ಇದ್ದರೆ ಏನಾಗುತ್ತೆ? ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ? ಸಿ, ದಿಸ್ ಈಸ್ ದ ಮದರ್. ಓಕೆ, ದಿಸ್ ಈಸ್ ದ ಮದರ್ ಆ್ಯಂಡ್ ದಿಸ್ ಈಸ್ ದ ಫೀಟಸ್. ಇನ್ಸೈಡ್ ದ ಫೀಟಸ್ ಏನಂತ ಅಂದೆ ನಾನು? ಪಾಸಿಟಿವ್. ಮದರ್ ಏನು? ನೆಗೆಟಿವ್.
ಅಂದರೆ ನೆಗೆಟಿವ್. ಆರ್ ಎಚ್ ಅಂತಂದರೆ ಹೇಳ್ಬಿಡ್ತೀನಿ, ಇದು ಎ ಬಿ ಎ ಬಿ ಮತ್ತು ಓ, ಇದು ಬ್ಲಡ್ ಗ್ರೂಪಿಂಗು. ಆರ್ ಎಚ್ ಸಿಸ್ಟಮ್ ಅಂತಂದರೆ ಎ ಪಾಸಿಟಿವ್ ಎ ನೆಗೆಟಿವ್, ಬಿ ಪಾಸಿಟಿವ್ ಬಿ ನೆಗೆಟಿವ್, ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್, ಓ ಪಾಸಿಟಿವ್ ಓ ನೆಗೆಟಿವ್. ಇದನ್ನು ನಾವಂತ ಆರ್ ಎಚ್ ಸಿಸ್ಟಮ್. ಇದರ್ಥ ಆಯ್ತಲ್ಲ. ಬ್ಲಡ್ ಗ್ರೂಪ್ ಸಿಸ್ಟಮ್ ಬೇಸಿಸ್ ಮೇಲೆ 4 ಬ್ಲಡ್ ಗ್ರೂಪು, ಆರ್ ಎಚ್ ಸಿಸ್ಟಮ್ ಬೇಸಿಸ್ ಮೇಲೆ 8 ಬ್ಲಡ್ ಗ್ರೂಪ್, ರೈಟ್. ಸೊ ಈ ಪ್ಲಸ್ಸು ಮೈನಸ್ಸು ಏನಕ್ಕೆ ಹಾಕಿದ್ದಾರೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಬ್ಲಡ್ ಮೇಲೆ ಆ್ಯಂಟಿಜನ್ ಪ್ರೆಸೆಂಟ್ ಇದ್ದರೆ ಪ್ಲಸ್, ಆ್ಯಂಟಿಜನ್ ಪ್ರೆಸೆಂಟ್ ಇಲ್ಲ ನೆಗೆಟಿವ್. ಸೊ ಓ ನೆಗೆಟಿವ್ ಅಂತ ಅಂದ್ರೇನು, ಓ ಬ್ಲಡ್ ಗ್ರೂಪ್ ಮೇಲೆ ಆ್ಯಂಟಿಜನ್ ಇಲ್ಲ. ಯಾವ ಆ್ಯಂಟಿಜನ್ನು? ಓ ನೆಗೆಟಿವಲ್ಲಿ ಆ್ಯಂಟಿಜನ್ ಇಲ್ಲ, ಮತ್ತು ಓ ಪಾಸಿಟಿವ್ ಹೆಂಗೆ ಬಂತು? ಆ್ಯಂಟಿಜನ್ ಡಿ ಅಂತ ಪ್ರೆಸೆಂಟ್ ಇರುತ್ತೆ. ಓಕೆ, ಆ್ಯಂಟಿಜನ್ ಡಿ ಅಂತ ಪ್ರೆಸೆಂಟ್ ಇರುತ್ತೆ. ಆ್ಯಂಟಿಜನ್ ಬಿ ಇದ್ದರೆ ಬಿ ಪಾಸಿಟಿವ್, ಆ್ಯಂಟಿಜನ್ ಎ ಇದ್ದರೆ ಆ್ಯಂಟಿಜನ್ ಎ ಇದ್ದರೆ ಎ ಬ್ಲಡ್ ಗ್ರೂಪ್, ಆ್ಯಂಟಿಜನ್ ಬಿ ಇದ್ದರೆ ಬಿ ಬ್ಲಡ್ ಗ್ರೂಪ್, ಆ್ಯಂಟಿಜನ್ ಡಿ ಇದ್ದರೆ ಜಸ್ಟ್ ಪಾಸಿಟಿವ್, ಡಿ ಇದ್ದರೆ ಪಾಸಿಟಿವ್. ಓಕೆನಾ. ಇವಾಗ ಇದರ ಆ್ಯಂಟಿಜನ್ ಎ ಇದೆ ಅಂತ ತಿಳ್ಕೊಳ್ಳಿ, ಇದ್ರ ಜೊತೆಗೆ ಆ್ಯಂಟಿಜನ್ ಡಿ ಇದ್ದರೆ ಎ ಪಾಸಿಟಿವ್. ಈಗ ಇನ್ನೊಂದು, ಇದು ಆ್ಯಂಟಿಜನ್ ಬಿ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಆ್ಯಂಟಿಜನ್ ಡಿನೂ ಇದ್ದರೆ ಅದನ್ನೇನಂತೀವಿ ಬಿ ಪಾಸಿಟಿವ್. ಡಿ ಇರೋದನ್ನ ಪ್ರೆಸೆನ್ಸ್ ಆಫ್ ದ ಡಿ, ಆ ಪ್ರೆಸೆನ್ಸ್ ಆಫ್ ದ ಡಿ ವಿಲ್ ಡಿನೋಟ್ ದ ಪಾಸಿಟಿವ್ ಆರ್ ಆಬ್ಸೆನ್ಸ್ ಆಫ್ ದ ಡಿ ವಿಲ್ ಡಿನೋಟ್ ದ ನೆಗೆಟಿವ್. ದ್ಯಾಟ್ಸ್ ಇಟ್. ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಮದರಲ್ಲಿ ಏನಿದ್ರೆ, ಮದರಲ್ಲಿ ಓ ನೆಗೆಟಿವ್ ಇದ್ದು ಬೇಬಿಯಲ್ಲಿ ಓ ಪಾಸಿಟಿವ್ ಇದ್ದರೆ ದೇರ್ ಈಸ್ ಅ ಪ್ರಾಬ್ಲಮ್. ಯಾವ ರೀತಿ ಅಂತ ಕೇಳೋಣ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ಇನ್ ದ ಡ್ಯೂರಿಂಗ್ ಆಫ್ ಡೆಲಿವರಿ, ಅಟ್ ದ ಟೈಮ್ ಆಫ್ ಡೆಲಿವರಿ ಏನಾಗಿರುತ್ತೆ, ಸೊ ಮದರ್ ಗಾಟ್ ಸೆನ್ಸಿಟೈಸ್ಡ್ because this is positive. Positive and negative are opposite. So the mother, and this is the this one is fetus. So when there is a delivery, when there is a presence of delivery, some amount of the blood may sensitize to the mother, so that first pregnancy the mother will goes. ಹಾಗಾಗಿ ಫಸ್ಟ್ನೇ in the first pregnancy the fetus will go as a baby outside. Okay, baby ಆಗಿ ಹೋಗುತ್ತೆ ಹೊರಗಡೆ, right. So mother got some amount of the blood from where? From the fetus. So that blood is positive. ಸೊ ಪಾಸಿಟಿವ್ ಬ್ಲಡ್ ಏನಾಗಿರುತ್ತೆ, ಅಲ್ಲಿ ಆ್ಯಂಟಿಜನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಇದಾಗುತ್ತೆ, ಯಾಕೆ ಆ್ಯಂಟಿಬಾಡಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಇದಾಗುತ್ತೆ. ಇದು ನೆಗೆಟಿವ್ ಅಂತ ಅಂದರೆ ಅಲ್ಲಿ ಆ ಒಂದು ಆರ್ ಬಿ ಸಿಯಲ್ಲಿ ಏನಿಲ್ಲ, ಆ್ಯಂಟಿ ಡಿ ಇರಲಿಲ್ಲ, ಆ್ಯಂಟಿಜನ್ ಡಿ ಇರಲಿಲ್ಲ. ಬಟ್ ಫೀಟಸಲ್ಲಿ ಏನಿದೆ, ಆ್ಯಂಟಿಜನ್ ಡಿ ಪ್ರೆಸೆಂಟ್ ಇದೆ. ಆ್ಯಂಟಿಜನ್ ಡಿ ಪ್ರೆಸೆಂಟ್ ಇರೋದ್ರಿಂದ ಇಲ್ಲೇನು ಪ್ರೊಡ್ಯೂಸ್ ಆಗಬೇಕು, ದೇರ್ ಈಸ್ ಅ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡಿ ಫಾರ್ ದ್ಯಾಟ್. ಬಟ್ ಟೈಮ್ಸ್ ಆಫ್ ಆಲ್ರೆಡಿ ಪ್ರೆಗ್ನೆನ್ಸಿ ಡೆಲಿವರಿ ಆಯಿತು, ಡೆಲಿವರಿ ಆದಮೇಲೆ ಇಲ್ಲಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಯಿತು, ಬಟ್ ಇಲ್ಲಿ ಅವ್ರ ಬ್ಲಡ್ಡಲ್ಲಿ ಅಂದರೆ ಮದರ್ ಬ್ಲಡ್ಡಲ್ಲಿ ಡಿ ಅನ್ನೋದು ಇಲ್ಲವೇ ಇಲ್ಲ. ಎ ಇದೆ ಅಥವಾ ಬಿ ಇರುತ್ತೆ. ಎ ಬಿ ಎರಡು ಇದ್ದರೆ ಎ ಬಿ ಗ್ರೂಪ್, ಹೌದಾ? ಆದರೆ ಡಿ ಇರಲಿಲ್ಲ ಅಂತಂದರೆ ಎ ಬಿ ನೆಗೆಟಿವ್, ಡಿ ಆ್ಯಂಟಿಜನ್ ಇಲ್ಲ ಅಂತಂದರೆ ಎ ಬಿ ನೆಗೆಟಿವ್. ಹಾಗಾದರೆ ಡಿಗೋಸ್ಕರ ಡಿನ ಎದುರುಗಡೆ ಅಂದರೆ ಆ್ಯಂಟಿಜನ್ ಡಿನ ಹೊಡೆದಾಡಬೇಕು ಅಂತೇಳಿ ಆ್ಯಂಟಿಬಾಡಿ ಆಯಿತು. ಇದಕ್ಕೆ ಅಟ್ಯಾಚ್ ಆಗುತ್ತಾ, ಇದಕ್ಕೆ ಬಂದು ಫೈಟ್ ಮಾಡುತ್ತಾ? ಇಲ್ಲ. ಯಾಕಂತಂದರೆ ಮದರ್ ಆರ್ ಬಿ ಸಿಯಲ್ಲಿ ಆ್ಯಂಟಿಜನ್ ಡಿ ಇಲ್ಲ, ಹಾಗಾಗಿ ಅದು ಹೊಡೆದಾಡಲ್ಲ. ಬಟ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆ್ಯಂಟಿಬಾಡಿ. ಯಾವ ಆ್ಯಂಟಿಬಾಡಿ ಅಂತ ಕೇಳಿದರೆ IgM ಅಂತ ಬರೀರಿ. ಯಾವ ಆ್ಯಂಟಿಬಾಡಿ? ದ ಫಸ್ಟ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ದ ಬೇಬಿ, ಅಗೇನ್ಸ್ಟ್ ದ ಫೀಟಸ್ ಇಸ್ IgM. ಓಕೆ, IgM ಫಾರ್ what? For destroying, for the destruction of the RBC, IgM is produced. Okay, IgM is produced. ಫಸ್ಟ್ ಪ್ರೆಗ್ನೆನ್ಸಿ ಮುಗಿತು, ಸೆಕೆಂಡ್ ಪ್ರೆಗ್ನೆನ್ಸಿ ವೆಯ್ಟ್ ಮಾಡ್ತಾ ಇರುತ್ತೆ. IgM ವೆಯ್ಟ್ ಮಾಡ್ತಾ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಪಾಸಿಟಿವ್ ಆಗಿದೆ ಚೈಲ್ಡು ಅಂತಂದರೆ ಡೆಫಿನೆಟ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿ ವಿಲ್ ಬಿ ದ ಪಾಸಿಟಿವ್ ಚೈಲ್ಡ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ ಪ್ರೆಗ್ನೆನ್ಸಿ ಏನಾಗುತ್ತೆ, ಪಾಸಿಟಿವ್ ಚೈಲ್ಡೇ ಹುಟ್ಟುತ್ತೆ. ಪಾಸಿಟಿವ್ ಚೈಲ್ಡ್ ಆದರೆ ಪ್ರಾಬ್ಲಮ್ ಅಲ್ವಾ? ದೇರ್ ಈಸ್ ಅ ಪ್ರಾಬ್ಲಮ್. ಯಾಕೆ? ಅಲ್ಲಿಂದ ಬರ್ತಕ್ಕಂಥ IgM ಟ್ರಾನ್ಸ್ಪ್ಲಾಸೆಂಟಲ್ ಅಂದರೆ ಪ್ಲಾಸೆಂಟಾ ಮೂಲಕ ಇದು ಏನಿದೆ ಅದರ ಗರ್ಭದ ಒಳಗಡೆ, ಅದನ್ನೇನಂತಾರಂತ ನಾನು ಜ್ಞಾಪಕ ಬರ್ತಿಲ್ಲ ಕನ್ನಡದಲ್ಲಿ, ಪ್ಲಾಸೆಂಟಾ ಒಳಗಡೆ ಏನಾಗುತ್ತೆ, ತೂರ್ಕೊಂಡು ಏನಾಗುತ್ತೆ, ಅಂಬಲಿಕಲ್ ವೇ ಮೂಲಕ
ಫೀಟಸ್ಗೆ ತಲುಪುತ್ತೆ. ಸೇ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್ ಡಿಸ್ಟ್ರಕ್ಷನ್ ಹಿಮೋಲೈಸಿಸ್, ದೇರ್ ಇಸ್ ಅ ಹಿಮೋಲೈಸಿಸ್ ಇನ್ ದ ಫೀಟಸ್ ಆ್ಯಂಡ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪ್ರಾಬ್ಲಮ್ ಇನ್ ದ ಫೀಟಲ್ ಡೆವಲಪ್ಮೆಂಟ್ ಆ್ಯಂಡ್ ಫೀಟಸ್ ಮೇ ಡಿಮೈಸ್ ಅಂದರೆ ಸತ್ತೋಗ್ಬೋದು, ರೈಟ್. ಸೊ ದೇರ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಇನ್ ದ ಸೆಕೆಂಡ್ ಪ್ರೆಗ್ನೆನ್ಸಿ, ನಾಟ್ ಇನ್ ದ ಫಸ್ಟ್ ಪ್ರೆಗ್ನೆನ್ಸಿ. ಇದರ್ಥ ಆಯಿತು ಅಂದ್ಕೊಂಡು ಕ್ವಶನ್ ಏನು? ಓಕೆ, ಅಷ್ಟೊಂದೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. ಸೊ ಆ ರೋಗಮ್ ಡಿ ಅನ್ನೋದು ಒಂದು ಟ್ರೀಟ್ಮೆಂಟ್. ಓಕೆ, ಟ್ರೀಟ್ಮೆಂಟ್ಗೆ ಏನು ಕೊಡ್ತೀರಾ? RH ಆ್ಯಂಟಿ RH D ಅಂತ ಕೊಡ್ತೀರಾ. ಓಕೆ, ಯಾವ IG ಅಂತ ಹೇಳಿದೆ? IgM ವಿತಿನ್ ಇದೊಂದು 72 hours ಒಳಗಡೆ ಕೊಡಬೇಕು. ಸೊ ಎಲ್ಲರೂ ಕೊಡ್ಬೋದು ಸರ್, 4 weeksವರೆಗೂ ನೀವು ಇದನ್ನು ಕಂಟಿನ್ಯೂಯೇಷನ್ ಇಟ್ಕೊಳ್ಬೋದು. ಯಾರಿಗೆ? ಪ್ರೆಗ್ನೆಂಟ್ ಮದರ್ಗೆ ಮದರ್. ಸರ್ ರೋಗಮ್ ಈ ಆ್ಯಂಟಿ RH D ಏನಕ್ಕೆ ಕೊಡ್ತೀರಾ? ಆ್ಯಂಟಿ RH D ಏನಕ್ಕೆ ಕೊಡ್ತೀವಿ ಅಂದರೆ RH D ಇಂದ ಬೆಳೆದಿರ್ತಕ್ಕಂಥ, ಅಂದರೆ ದೇರ್ ಇಸ್ ಅ ಇನ್ಫ್ಲೂಯೆನ್ಸ್ಡ್ ಆ್ಯಂಟಿಬಾಡೀಸ್ ಇನ್ ದ ಮದರ್ ಬಾಡಿ. ಓಕೆ, ಇನ್ ದ ಮದರ್ ಬಾಡಿ antibodies are developed due to the influence of the that has been taken, ಅಂದರೆ ಫಿಟಲ್ ಬ್ಲಡ್ ತಗೊಂಡಿರೋದ್ರಿಂದ ಏನಾಗುತ್ತೆ? ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತೆ, ಅದನ್ನು ಸ್ಟಾಪ್ ಮಾಡಲಿಕ್ಕೆ. ಸೊ ಟು ಸ್ಟಾಪ್ ದ್ಯಾಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್? ಆ್ಯಂಟಿ ಮೆಡಿಕೇಷನ್. ಆ್ಯಂಟಿ ಮೆಡಿಕೇಷನ್ ವಿಲ್ ಬಿ ಗಿವನ್. ಎಷ್ಟು ಕೊಡ್ತೀವಿ ಅದೆಲ್ಲ ಏನು ಬೇಡ, 300 ನ್ಯಾನೋಗ್ರಾಮ್ ಆರ್ ಮೈಕ್ರೋಗ್ರಾಮ್ ವಿಲ್ ಗಿವ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ? ಹಾಗಾದರೆ ಯಾವ ಆಪ್ಷನ್ ಹೋಗುತ್ತೆ? ನೆಗೆಟಿವ್ ಮದರ್, ಪಾಸಿಟಿವ್ ಬೇಬಿ, ರೈಟ್. ಸೊ ದಿಸ್ ಒನ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ADH ಸೆಕ್ರೇಷನ್ ಇನ್ಕ್ರೀಸಸ್ ವೆನ್ ದೇರ್ ಇಸ್ ಅ, ಇದು ಕ್ವಶನ್ ಚೆನ್ನಾಗಿದೆ. ADH ಅಂತ ಅಂದರೆ ಎಲ್ಲಿ? ಫಸ್ಟು ಹೈಪೋಥಾಲಮಸ್ ಅಂತ ತಿಳ್ಕೊಳ್ಳಿ. ADH ಸೆಕ್ರೇಷನ್ಸ್ ಜಾಸ್ತಿ ಆದರೆ, ADH ಸೆಕ್ರೇಷನ್ಸ್ ಜಾಸ್ತಿ ಆಗೋದು ಯಾವಾಗ? ವೆನ್ ದೇರ್ ಈಸ್ ಅ ADH ಸೆಕ್ರೇಷನ್ಸ್ ಮೋರ್. ಅರ್ಥ, ಹೈಪರ್ಕೆಲಮಿಯಾ ಆದಾಗಲ, ಹೈಪೋಕೆಲಮಿಯಾ ಆದಾಗಲ, ಹೈಪೋನೆಟ್ರೇಮಿಯಾ ಆದಾಗಲ, ಹೈಪರ್ನೆಟ್ರೇಮಿಯಾ ಆದಾಗಲ. ಸರ್ ಹೇಳ್ಬಿಡಿ ಸರ್, ಹೇಳ್ತೀನಿ. ಹೈಪೋಥಾಲಮಸ್ಸಿಂದ ಏನು ರಿಲೀಸ್ ಆಗುತ್ತೆ? ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್. ದೇರ್ ಈಸ್ ಅ ಪ್ರೊಡಕ್ಷನ್. ಓಕೆ, ದೇರ್ ಈಸ್ ಅ ಪ್ರೊಡಕ್ಷನ್ ಆಫ್ ವಾಟ್? ಪ್ರೊಡಕ್ಷನ್ ಆಫ್ ADH ಇಂದ ಹೈಪೋಥಾಲಮಸ್. ಅಲ್ಲಿಂದ ಎಲ್ಲಿಗೆ ಬರುತ್ತೆ? ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಿಗೆ ಬರುತ್ತೆ. ಇಲ್ಲಿಂದ ಏನಾಗುತ್ತೆ? ಸೆಕ್ರೇಟ್ ಆಗುತ್ತೆ. ಏನು? ADH. ADH ಈಸ್ ಆಲ್ಸೋ ನೋನ್ ಆ್ಯಸ್ ವ್ಯಾಸೋಪ್ರೆಸಿನ್. ಒಳಗಡೆ, ದೇಹದ ಒಳಗಡೆ ಇರ್ತಕ್ಕಂಥದ್ದನ್ನ ನಾವೇನಂತೇವೆ? ADH ಅಂತೇವೆ. ಹೊರ್ಗಡೆಯಿಂದ ಕೊಡ್ತಕ್ಕಂಥ ಅನಾಲಾಗ್ಸ್, ಹೊರಗಡೆ ಕೊಡ್ತಕ್ಕಂಥ ಒಂದು ಮೆಡಿಸಿನ್ನ ನಾವೇನಂತಂತೇವೆ? ವ್ಯಾಸೋಪ್ರೆಸಿನ್ ಅಂತೇವೆ. ಓಕೆ, ಸೊ ADH ಏನು ಮಾಡುತ್ತೆ? ಇದು ಕಿಡ್ನಿ ಮೇಲೆ ಆ್ಯಕ್ಟ್ ಮಾಡುತ್ತೆ. ಕಿಡ್ನಿಯಲ್ಲಿರ್ತಕ್ಕಂಥ ನೆಫ್ರಾನ್ಸ್, ಅದರಲ್ಲೂ DCT ಮತ್ತು ಕಲೆಕ್ಟಿಂಗ್ ಟ್ಯೂಬ್ ಇದೆ. ಕಲೆಕ್ಟಿಂಗ್ ಟ್ಯೂಬ್. ಓಕೆ, ದಿಸ್ ಒನ್ ಈಸ್ ವಾಟ್? ದಿಸ್ ಒನ್ ಈಸ್ DCT, ಡಿಸ್ಟಲ್ ಕನ್ವಲೇಟೆಡ್ ಟ್ಯೂಬ್ಯೂಲ್ ಇನ್ ದ ನೆಫ್ರಾನ್ ಗೊತ್ತಲ್ಲ ನಿಮಗೆ? ಬೋಮನ್ಸ್ ಕ್ಯಾಪ್ಸುಲ್, PCT, ಲೂಪ್ ಆಫ್ ಎನ್ಲೆ, ಅದಾದಮೇಲೆ ಡಿಸೆಂಡಿಂಗು ಮತ್ತು ಇನ್ನೊಂದು ಯಾವುದು? ಡಿಸ್ಟಲ್ ಕನ್ವಲೇಟೆಡ್ ಟ್ಯೂಬ್ಯೂಲು, ಮತ್ತು ದಿಸ್ ಈಸ್ ಕಲೆಕ್ಟಿಂಗ್ ಡಕ್ಟ್. ಸೊ ದಿಸ್ ಡಿಸ್ಟಲ್ ಕನ್ವಲೇಟೆಡ್ ಟ್ಯೂಬ್ಯೂಲಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಲ್ಯಾಂಗ್ರೆನ್ಸ್ ಸೆಲ್ ಅಂತ ಇರುತ್ತೆ. ಮತ್ತು ಇಲ್ಲಿ ಅದಕ್ಕೇನು ಸ್ಟಿಮ್ಯುಲೇಟ್ ಮಾಡುತ್ತೆ? ADH ಸ್ಟಿಮ್ಯುಲೇಟ್ ಮಾಡುತ್ತೆ. ADH ಸ್ಟಿಮ್ಯುಲೇಟ್ ಮಾಡಿದರೆ ಏನಾಗುತ್ತೆ? ಇಲ್ಲಿ ವಾಟರ್ ರಿಅಬ್ಸಾರ್ಪ್ಷನ್ ಆಗುತ್ತೆ. ಎಲ್ಲಿಂದ? ನೆಫ್ರಾನಿಂದ ಏನಾಗುತ್ತೆ? ವಾಟರ್ ಫಿಲ್ಟ್ರೇಟ್ ಆಗಿ ಕಲೆಕ್ಟಿಂಗ್ ಡಕ್ಟಿಗೆ ಬರುತ್ತೆ. ಇಲ್ಲಿ 100% ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ 100% ಯೂರಿನ್ ಹೋಗಿದೆ ಅಂತಂದರೆ, ಸೊ ಈ ಯೂರಿನೇಷನ್ ಆಗಿ ಬ್ಲ್ಯಾಡರ್ಗೆ ಹೋಗೋದು ಎಷ್ಟು? ಓನ್ಲಿ 1%. ಅಷ್ಟೇನಾ? ಅಷ್ಟೆ, 1%. ಮತ್ತು 99% ಆಫ್ ವಾಟರ್ ಎಲ್ಲೋಯ್ತು? ರೀಅಬ್ಸಾರ್ಪ್ಷನ್ ಆಯಿತು, ಬ್ಲಡ್ ಮೂಲಕ ಹೋಯ್ತು, ಸರ್ಕ್ಯುಲೇಷನ್ಗೆ ವಾಪಸ್ ಹೋಯ್ತು. ಯಾವ್ದು ಆ ಥರ ಮಾಡಿದ್ದು? ಒಂದು ಬಂದು ಆಲ್ಡೋಸ್ಟಿರಾನ್ ಅಂತ ಹೇಳಿ ಫ್ಲೂಯಿಡ್ ಆ್ಯಂಡ್ ವಾಟರ್ನ ರಿಟೆನ್ಷನ್ ಮಾಡುತ್ತೆ. ಇನ್ನೊಂದು ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಹೇಳಿ. ಓಕೆ ಸರ್, ಇದಕ್ಕೂ
ಈಗ ನೀವು ವಾಟರ್ ರಿಟೆನ್ಷನ್ ಇದೆ ಅಂತ ಅಂದರೆ, ವಾಟರ್ ರಿಟೆನ್ಷನ್ ದಟ್ ಮೀನ್ಸ್ ಸ್ವಲ್ಪ ಅಳಿಸ್ಬಿಡೋಣ. ವಾಟರ್ retention who made that? ADH is directly proportional to the water retention. ಬಾಡಿಯಲ್ಲಿ ವಾಟರ್ನ ರಿಟೈನ್ ಮಾಡುತ್ತೆ, ಇರು ಹೊರಗೆ ಹೋಗ್ಬೇಡ, ಯೂರಿನೇಷನ್ ಆಗಬೇಡ, ಇರು ಬಾಡಿ ಒಳಗಡೆ. ಸೊ ದ್ಯಾಟ್ ಬ್ಲಡ್ ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಯಿತು, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಯಿತು. ಓಕೆ, ಸೊ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಯಿತು, ವಾಟರ್ ರಿಟೆನ್ಷನ್ ಜಾಸ್ತಿ ಆಯಿತು. ಆ್ಯಂಡ್ ಗೆಸ್ ವಾಟ್, ಹಿಯರ್ ವಾಟರ್ ರಿಟೆನ್ಷನ್ ಜಾಸ್ತಿ ಇದ್ದರೆ ನೀವೇನಂತ ಹೇಳ್ಬೋದು, ಹೈಪರ್ನೆಟ್ರೇಮಿಯಾ ಅಂತ ಹೇಳ್ಬೋದು. ಬಟ್ ಕಂಡೀಷನ್ ಈಸ್, ವೆನ್ ಕಂಡೀಷನ್ ಕಮ್ಸ್ ಲೈಕ್, ಕಂಡೀಷನ್ ಯಾವಾಗ ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ ಬರುತ್ತೆ. ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಏನಾಗುತ್ತೆ, ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಡಿಸ್ಯೂರಿಯಾ ಆಗುತ್ತೆ. ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಡಿಸ್ಯೂರಿಯಾ ಆಗುತ್ತೆ. ಅದ್ರ ಪ್ರಾಬ್ಲಮ್ ಏನು, ಹೈಪೋಥಾಲಮಿಕ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ನೆಫ್ರೋಜೆನಿಕ್ ಪ್ರಾಬ್ಲಮ್ ಆರ್ ಸೆಂಟ್ರಲ್ ಪ್ರಾಬ್ಲಮ್, ಸೆಂಟ್ರಲ್ ದಿಸ್ ಒನ್ ನ್ಯೂಕ್ಲಿಯಸ್ ಪ್ರಾಬ್ಲಮ್, ಸೆಂಟ್ರಲ್ ಪ್ರಾಬ್ಲಮ್ ಆರ್ ನೆಫ್ರೋಜೆನಿಕ್ ಪ್ರಾಬ್ಲಮ್. ಓಕೆ, ಸೊ ಸೆಂಟ್ರಲ್ ಪ್ರಾಬ್ಲಮ್ ಇರೋದು ಬ್ರೈನ್, ಸೆಂಟ್ರಲ್ ಅಂದರೆ ಬ್ರೈನ್. ಓಕೆ, ಅಂದರೆ ಹೈಪೋಥಾಲಮಸಲ್ಲಿ ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ, ADH ಸೆಕ್ರೇಟ್ ಆಗಲ್ಲ. ನೆಫ್ರೋಜೆನಿಕ್ ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ ರೀಅಬ್ಸಾರ್ಪ್ಷನ್ ಆಗೋಕ್ಕೆ ADH ಹೆಲ್ಪ್ ಮಾಡ್ತಾ ಇಲ್ಲ, ADH ಬಂದು ಸ್ಟಿಮ್ಯುಲೇಷನ್ ಮಾಡ್ತಾ ಇಲ್ಲ, ಹಾಗಾಗಿ ರೀಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ವಾಟರ್ ಲಾಸ್ ಆಗ್ತಾನೇ ಇರುತ್ತೆ. ಓಕೆ, ಸೊ ನಾಟ್ ಡಿಸ್ಯೂರಿಯಾ, ದಟ್ ಈಸ್ ಪಾಲಿಯೂರಿಯಾ. ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪಾಲಿಯೂರಿಯಾ ಇನ್ ವಿಚ್ ಒನ್, ಡಯಾಬಿಟಿಕ್ ಇನ್ಸಿಪಿಡಸ್. ಓಕೆ, ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಏನಿರುತ್ತೆ, ಪಾಲಿಯೂರಿಯಾ ಇರುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ. ಸೊ ಪಾಲಿಯೂರಿಯಾ ಅಂತಂದರೆ ಜಾಸ್ತಿ ವಾಟರ್ ಲಾಸ್ ಆಗ್ತಾ ಇದೆ. ವಾಟರ್ ಲಾಸ್ ಜಾಸ್ತಿ ಏನಕ್ಕೆ ಆಗ್ತಾ ಇದೆ, ADH ಕಡಿಮೆ ಇದೆ, ರೀಅಬ್ಸಾರ್ಪ್ಷನ್ ಮಾಡ್ಕೊಳ್ತಾ ಇಲ್ಲ. 99% ಆಫ್ ವಾಟರ್ ಹ್ಯಾಸ್ ಟು ಬಿ ರೀಅಬ್ಸಾರ್ಬ್ಡ್, ಬಟ್ ದ ವಾಟರ್ ಈಸ್ ನಾಟ್ ರೀಅಬ್ಸಾರ್ಬಿಂಗ್, ಸೊ ದಟ್ ದೇರ್ ಇಸ್ ಅ ಪ್ರಾಬ್ಲಮ್, thereby the water loss occurs in the diabetic insipidus. ಸೊ ಇಲ್ಲಿ ಕಾಮನ್ ಆಗಿ ಕೇಳಿದರೆ ನಾವು ಡಯಾಬಿಟಿಕ್ ಇನ್ಸಿಪಿಡಸ್ಗೆ ಹೋಗೋದು ಬೇಡ, ವಿಲ್ ಕಮ್ ಟು ದ ನಾರ್ಮಲ್ ಇದೆ, ಡಯಾಬಿಟಿಕ್ ಇನ್ಸಿಪಿಡಸ್ಗೆ ಹೋಗಬೇಡಿ. ನಾರ್ಮಲ್ ಆಗಿ ಹೈಪೋಥಾಲಮಸ್ ರಿಲೀಸ್ ಆಗ್ತಾನೇ ಇದೆ. ಬಟ್ ಈ ಹೈಪೋಥಾಲಮಸ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟು ಇನ್ನೊಂದು ಸ್ವಲ್ಪ ಏನು ಮಾಡು, ನೀನು ಇನ್ನೊಂದು ಸ್ವಲ್ಪ ADHನ ಜಾಸ್ತಿ ಸೆಕ್ರೇಟ್ ಮಾಡು ಅಂತ ಹೇಳೋದು ಯಾರು ಅಂತ ಕೇಳಿರೋದು, ರೈಟ್? ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಸೆಕ್ರೇಟ್ ಮಾಡೋ ಅಂತ ಹೇಳೋದು ಹೈಪರ್ನೆಟ್ರೇಮಿಯಾ, ವಿಚ್ ಇಸ್ ದ ಆನ್ಸರ್, ಹೈಪರ್ನೆಟ್ರೇಮಿಯಾ. ಸರಿ, ಹೆಂಗೆ ಹೇಳ್ತೀನಿ. ಸಿ, ಡಯಾಬಿಟಿಕ್ ಇನ್ಸಿಪಿಡಸ್ಸು ಮತ್ತು ಇನ್ನೊಂದು ಸಿಂಡ್ರೋಮ್ ಆಫ್ ಇನ್ಅಪ್ರಾಪ್ರಿಯೇಟ್ ADH. ಇದರಲ್ಲಿ ADH ಕಡಿಮೆ ಆಗುತ್ತೆ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಸೆಕ್ರೇಷನ್ನು. ಸಿಂಡ್ರೋಮ್ ಆಫ್ ಇನ್ಅಪ್ರಾಪ್ರಿಯೇಟ್ ADH ಅಲ್ಲಿ ಇನ್ಕ್ರೀಸ್ ಇನ್ ADH. ಹಾಗಾದರೆ ADH ಇಲ್ಲಿ ಕಡಿಮೆ ಆದರೆ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಯೂರಿನ್ ಲಾಸ್ ಮೋರ್ ಆಗುತ್ತೆ, ವಾಟರ್ ಲಾಸ್ ಜಾಸ್ತಿ ಆಗುತ್ತೆ. ಇಲ್ಲಿ ವಾಟರ್ ಲಾಸ್ ಕಡಿಮೆ ಆಗುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ, ನೀವು ತಿಳ್ಕೊಂಡಿರೋದು ಏನಂತಂದರೆ, ಸೋಡಿಯಂ ಯಾವಾಗಲೂ ವಾಟರ್ ಜೊತೆ ಇರುತ್ತೆ, ಬಟ್ ವಾಟರ್ ಯಾವಾಗಲೂ ಸೋಡಿಯಂ ಜೊತೆ ಇರಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೋಡಿಯಂ ಇರುತ್ತೆ ಬಟ್ ವಾಟರ್ ಇರಲ್ಲ. ವಾಟರ್ ಯಾವಾಗಲೂ ಬಿಟ್ಟು ಹೋಗಬೇಕು ಅಂತಲೇ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಸೋಡಿಯಂ ಅದ್ರ ಹಿಂದೆನೇ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ. ವಾಟರ್ ಲಾಸ್ ಆಗ್ತಾ ಇರುತ್ತೆ, ಬಟ್ ಸೋಡಿಯಂ ಪ್ರೆಸೆಂಟ್ ಇದೆ. ಇಲ್ಲಿ ಮಾತಾಡಬೇಕಾಗಿರೋದು ನಾವು ಆಸ್ಮೋ ರಿಸೆಪ್ಟಾರ್ ಅಂತಂದರೆ ನೀವೇನು ತಿಳ್ಕೋಬೇಕು, ದೇರ್ ಈಸ್ ಅ ಪ್ರಾಬ್ಲಮ್, ದೇರ್ ಈಸ್ ಅ ಆಸ್ಮೋ ರಿಸೆಪ್ಟಾರ್, ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ಆಸ್ಮೋಲ್ಯಾರಿಟಿ ಅಂತಂದರೆ ಸೊಲ್ಯೂಟ್ಸ್ ಜಾಸ್ತಿ ಇದ್ದು ನೀರಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ಆಸ್ಮೋಲ್ಯಾರಿಟಿ ಜಾಸ್ತಿ. ನೀರಿನಲ್ಲಿ 100 ml ಅಲ್ಲಿ ಉಪ್ಪು 100 ಗ್ರಾಮ್ಸ್ ಇದ್ದರೆ ಉಪ್ಪು ಜಾಸ್ತಿ ಇದೆ, ಓನ್ಲಿ 5 ಗ್ರಾಮ್ಸ್ ಇದ್ದರೆ ಉಪ್ಪು ಕಡಿಮೆ ಇದೆ. ಉಪ್ಪು ಜಾಸ್ತಿ ಇರೋದೇನು ಆಸ್ಮೋಲ್ಯಾರಿಟಿ, ಉಪ್ಪು ಕಡಿಮೆ ಇರೋದೇನು
ಆಸ್ಮೊಲಾರಿಟಿ ಕಡಿಮೆ ಇದೆ ಅಂತ ಅರ್ಥ. ಓಕೆ, ಸೊ ಆಸ್ಮೊಲಾರಿಟಿ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್. ದೇರ್ ಬೈ ಇಲ್ಲಿ ಬ್ಲಡ್ಡು ಜಾಸ್ತಿ ಇಲ್ಲಿ ಸೀರಮ್ ಆಸ್ಮೊಲಾರಿಟಿ ಯಾವುದ್ರಲ್ಲಿ ಜಾಸ್ತಿ? ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ. ಸೀರಮ್ ಆಸ್ಮೊಲಾರಿಟಿ ಕಡಿಮೆ ಯಾವುದರಲ್ಲಿ? SiADH. ಇಫ್ ಐ ಆಮ್ ನಾಟ್ ರಾಂಗ್, DIಯಲ್ಲಿ ವಾಟರ್ ಲಾಸ್ ಜಾಸ್ತಿ ಆಗುತ್ತೆ. ವಾಟರ್ ಲಾಸ್ ಜಾಸ್ತಿ ಆದರೆ ಯೂರಿನರಿ ಆಸ್ಮೊಲಾರಿಟಿ ಜಾಸ್ತಿ ಇರುತ್ತೆ. ಬಟ್ ಸೀರಮ್ ಆಸ್ಮೊಲಾರಿಟಿ, ವಾಟರ್ ಲಾಸ್ ಜಾಸ್ತಿ ಆಯಿತು. ಸೀರಮ್ ಆಸ್ಮೊಲಾರಿಟಿ ಜಾಸ್ತಿ ಇರುತ್ತೆ. ವಾಟರ್ ಲಾಸ್ ಆಗ್ತಿರೋದಕ್ಕೆ ಇಲ್ಲೇನಾಗಿರುತ್ತೆ? ಯೂರಿನರಿ ಆಸ್ಮೊಲಾರಿಟಿ ಕಡಿಮೆ ಇರುತ್ತೆ. ಯೂರಿನರಿ ಆಸ್ಮೊಲಾರಿಟಿ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಕಡಿಮೆ ಇರುತ್ತೆ. ಸೀರಮ್ ಆಸ್ಮೊಲಾರಿಟಿ ಜಾಸ್ತಿ ಇರುತ್ತೆ. SiADH ಅಲ್ಲಿ ಸೀರಮ್ ಆಸ್ಮೊಲಾರಿಟಿ ಕಡಿಮೆ ಇರುತ್ತೆ, ಯೂರಿನ್ ಆಸ್ಮೊಲಾರಿಟಿ ಜಾಸ್ತಿ ಇರುತ್ತೆ. ನಿಮ್ಗೆ ಇವಾಗ ಹೇಳಿದರೆ ಇದು ಅರ್ಥ ಆಗಲ್ಲ. ಒಂದು ಸಪ್ರೇಟಾಗಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಇದ್ರ ಮೇಲೆ ಮಾಡ್ತೀನಿ, ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ. ಅದನ್ನು ಇನ್ನೊಂದು ವಾರದಲ್ಲೇ ಮಾಡ್ತೀನಿ, ಅದನ್ನು ನೋಡ್ರಂತೆ. ಓಕೆನಾ? ಸೊ ಈಸಿಯಾಗಿ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಒಂದೇ ಒಂದು ನೀಟಾಗಿ ಅರ್ಥ ಆಗಂಗೆ ಜಾಸ್ತಿ ತಲೆ ತಿಂದ್ಬಿಟ್ಟೆ ನಾನು ನಿಮಗೆ, ಸಾರಿ. ಓಕೆನಾ? ಇಲ್ಲಿ ನಿಮ್ಗೆ ನೀಟಾಗಿ ಹೇಳ್ಬಿಡ್ತೀನಿ ಏನು ಪ್ರಾಬ್ಲಮ್ಮು. ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಏನಿರುತ್ತೆ ಗೊತ್ತಾ? ಹೈಪೋಕ್ಯಾಲಮಿಯಾ. ಪೊಟ್ಯಾಷಿಯಮ್ ಅಯಾನ್ಸ್ ಕಡಿಮೆ ಇರುತ್ತೆ ಬ್ಲಡ್ಡಲ್ಲಿ. ಹೈಪರ್ ಕ್ಯಾಲ್ಸಿಯಮಿಯಾ, ಕ್ಯಾಲ್ಸಿಯಂ ಅಯಾನ್ಸ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಹೈಪರ್ ನೆಟ್ರೆಮಿಯಾ, ಸೋಡಿಯಂ ಅಯಾನ್ಸ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಸೋಡಿಯಂನ ಬಿಟ್ಟು ಹೋಗ್ಬಿಟ್ಟಿದೆ, ನೀರು ಹೋಗ್ಬಿಟ್ಟಿದೆ, ವಾಟರ್ ಲಾಸ್ ಆಗಿಬಿಟ್ಟಿದೆ. ಸೊ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪಾಲಿಯೂರಿಯಾ. ಮೋಸ ಮಾಡ್ತು, ಏನು ವಾಟ್ರ್ ಮೋಸ ಮಾಡಿಬಿಡ್ತು. ಯಾರಿಗೆ? ಸೋಡಿಯಂಗೆ ಕೈ ಕೊಟ್ಬಿಟ್ಟು ವಾಟ್ರ್ ಓಡೋಗ್ಬಿಡ್ತು. ಹಾಗಾಗಿ ಏನಾಗಿದೆ? ಪಾಲಿಯೂರಿಯಾ ಆಯಿತು, ಸೋಡಿಯಂ ಏನಾಯಿತು? ಬಾಡಿಲೇ ಉಳ್ಕೊಳ್ತು. ದೇರ್ ಇಸ್ ಅ ಹೈಪರ್ ನೆಟ್ರೆಮಿಯಾ ಆ್ಯಂಡ್ ದೇರ್ ಇಸ್ ಅ ಪಾಲಿಯೂರಿಯಾ ಇನ್ ವಿಚ್ ಒನ್? ಡಯಾಬಿಟಿಕ್ ಇನ್ಸಿಪಿಡಸ್. ವೆನ್ ಇಟ್ ಕಮ್ಸ್ ಟು ದ ಇಷ್ಟೇ ಸಾಕು ನಮಗೆ. ಇಲ್ಲಿ ಏನಿದೆ? ಡಿಕ್ರೀಸ್ ಇದೆ. ಅರ್ಥ ಆಗ್ತಿದೆಯಾ? ಡಿಕ್ರೀಸ್ ಇದೆ, ಅರ್ಥ ಆಗ್ತಿದೆಯಲ್ಲ ನಿಮಗೆ? ಡಿಕ್ರೀಸ್ ಇನ್ ADH ಕಡಿಮೆ ಇದ್ದಾಗ ಹೈಪರ್ ನೆಟ್ರೆಮಿಯಾ ಇತ್ತು, ಹೈಪರ್ ಕ್ಯಾಲ್ಸಿಯಮಿಯಾ ಇತ್ತು, ಹೈಪೋಕ್ಯಾಲಮಿಯಾ ಇತ್ತು. ಹಾಗಾದರೆ ಕಡಿಮೆ ಆಗಿದೆ, ನಮಗೆ ADH ಬೇಕು. ಹೈಪರ್ ನೆಟ್ರೆಮಿಯಾ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡುತ್ತೆ. ಯಾರಿಗೆ? ಹೈಪೋಥಾಲಮಸ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡುತ್ತೆ. ಏನಂತ? ನಮ್ಮಲ್ಲಿ, ನಮ್ಮ ಬಾಡಿಲಿ, ಅಂದರೆ ವಾಟ್ರ್ ಕಂಟೆಂಟ್ ಏನಿದೆ, ವಾಟ್ರ್ ಕಂಟೆಂಟ್ ಇನ್ ದ ಬ್ಲಡ್. ವಾಟ್ರ್ ನನಗಿಲ್ಲ, ನನ್ನ ಜೊತೆ ವಾಟರ್ ಇಲ್ಲ. ನೀನೇನು ಮಾಡು? ವಾಟರ್ನ ರಿಟೈನ್ ಮಾಡಬೇಕು. ರಿಟೆನ್ಷನ್ ಮಾಡೋ ಎಬಿಲಿಟಿ ಯಾರಿಗಿದೆ? ADHಗಿದೆ. ADHನ ಬೇಗ ರಿಲೀಸ್ ಮಾಡುತ್ತಂದೆ. ನನ್ನ ಹತ್ರ ವಾಟರ್ ಇಲ್ಲ, ವಾಟರ್ ಬೇಗ ಬರಲಿ. ಹಾಗಾಗಿ ಏನಾಗುತ್ತೆ? ಪಾಸಿಟಿವ್ ಫೀಡ್ಬ್ಯಾಕ್ ಕೊಡುತ್ತೆ ಹೈಪೋಥಾಲಮಸ್ಗೆ. ಹಾಗಾಗಿ ವಾಟರ್ ರಿಟೆನ್ಷನ್ ಆಗುತ್ತೆ. ಯಾವುದರಲ್ಲಿ? ನಾರ್ಮಲ್ ಕಂಡೀಷನಲ್ಲಿ. ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಹೈಪೋಥಾಲಮಸ್ಸೇ ಪ್ರಾಬ್ಲಮ್, ಪಿಟ್ಯುಟರಿ ಗ್ಲ್ಯಾಂಡೇ ಪ್ರಾಬ್ಲಮ್ಮು, ಕಿಡ್ನಿನೇ ಪ್ರಾಬ್ಲಮ್. ನೆಫ್ರೋಜೆನಿಕ್ ಪ್ರಾಬ್ಲಮ್, ಸೆಂಟ್ರಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ನೆಫ್ರೋಜೆನಿಕ್ಕು ಸೆಂಟ್ರಲ್ ಪ್ರಾಬ್ಲಮ್ ಇದ್ದಾಗ ಅಲ್ಲೇನಾಗುತ್ತೆ? ADH ರಿಲೀಸ್ ಮಾಡುವಂಥ ಹೈಪರ್ ನೆಟ್ರೆಮಿಯಾ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ಬೋದು, ಬಟ್ ಅದು ಬರೋದಿಲ್ಲ. ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಫೀಡ್ಬ್ಯಾಕ್ ಈಸ್ ಗಿವನ್ ಬೈ whom? ದಟ್ ಈಸ್ ಹೈಪರ್ ನೆಟ್ರೆಮಿಯಾ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಿಮಗೆ ಇದು ಅರ್ಥ ಆಯಿತು ಅಂತ ತಿಳ್ಕೊಂಡೆ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು. ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಆಗಿಲ್ಲ, ಬಟ್ ನಿಮಗೆ ಜಾಸ್ತಿ ನಾಲೆಡ್ಜ್ ಸಿಕ್ತು. ಓಕೆ, ಸೊ ನನ್ನ ಎಲ್ಲ ಕ್ಲಾಸ್ನ ನಾನು ಈ ಥರನೇ ಮಾಡ್ತೀನಿ. ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಬೇಕು ನಿಜ. ಫಸ್ಟು ಥಿಯರಿ ಪಕ್ಕ ಇದ್ದಾಗ ನೀವು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಥಿಯರಿ ಪಕ್ಕ ಇಂದ ಜಸ್ಟ್ ನೀವೇನು ಓದಿಲ್ಲ, ಜಸ್ಟ್ ನೀವು MCQ ಮಾಡ್ತೀನಿ ಅಂದರೆ ಆ ಥರನೂ ಮಾಡ್ಬೋದು, ಬಟ್ ಕಂಟಿನ್ಯೂಷನ್ ಇರ್ಬೋದು. ಓಕೆ, ಕಂಟಿನ್ಯೂಷನ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. PR ಯಾವುದು ತೊಗೊಳ್ಳಿ, NCLEX ತೊಗೊಳ್ಳಿ ಅಥವಾ ಟಾರ್ಗೆಟ್ ಐ ತೊಗೊಳ್ಳಿ. ದೀಸ್ ಆರ್ ವೆರಿ ಗುಡ್ ಬುಕ್ಸ್.
to achieve the for ESIC exam. Okay, so I hope you are reading well. Read ಮಾಡಿ 8 hours ದಿನಕ್ಕೆ 8 hours ಇಲ್ಲ ದಿನಕ್ಕೆ ಮಿನಿಮಮ್ ಅಂದರೂ 6 hours ಟೈಮ್ ಕೊಡಿ, ಚೆನ್ನಾಗಿ ಓದಿ. ನನ್ನದೊಂದು 1 hour ಅಂತ ತೊಗೊಂಡ್ಬಿಡು, ಇನ್ನೊಂದು ಅವರು ಇನ್ನು 5 hours ಬೇರೆದಕ್ಕೆ ಇಟ್ಕೊಳ್ಳಿ, ಅಥವಾ 8 hours ಬೇರೆದಕ್ಕೆ ಇಟ್ಕೊಳ್ಳಿ. ಹೋಪ್ ಯು ಪೀಪಲ್ ಆರ್ ರೀಡಿಂಗ್ ವೆಲ್, and thank you for watching this video.